ಸ್ಥಳೀಯ ಸಭೆಯ ಪ್ರಾಮುಖ್ಯತೆಗಳ ಕುರಿತಾಗಿ ನಾವು ನಿನ್ನೆಯಿಂದ ಧ್ಯಾನಿಸುತ್ತಾ ಗಮನಿಸುತ್ತಾ ಬಂದಿದ್ದೇವೆ. ವಿಶೇಷವಾಗಿ ನಮ್ಮ ಕೊನೆಯ ಸಂದೇಶದಲ್ಲಿ ಕರ್ತನು ಸಭೆಗೆ ಕೊಟ್ಟಿರುವ ಸಾಂಕೇತಿಕವಾದ ಆಚರಣೆಗಳು ಮತ್ತು ಅದರ ಪ್ರಾಮುಖ್ಯತೆಗಳು ಎಂಬ ವಿಷಯವನ್ನು ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ಹೊಸ ಒಡಂಬಡಿಕೆ ಸಭೆಗೆ ಕರ್ತನು ಸಾಂಕೇತಿಕವಾಗಿ 3 ವಿಷಯಗಳನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಒಂದು ದೀಕ್ಷಾ ಸ್ನಾನ, ಎರಡನೆಯದು ಸ್ತ್ರೀಯರು ಸಭೆಯಲ್ಲಿ ಅಧೀನತೆಯಲ್ಲಿದ್ದು ಮುಸುಕು ಹಾಕಿಕೊಂಡು ಕುಳಿತುಕೊಳ್ಳುವಂಥದ್ದು, ಮೂರನೆಯದಾಗಿ ಕರ್ತನ ಭೋಜನ. ಇದನ್ನು ಸಾಂಕೇತಿಕ ಎಂಬುದಾಗಿ ನಾವು ಹೇಳುವಾಗ ಇದು ಸಂಕೇತ ಮಾತ್ರವಾಗಿರುವುದರಿಂದ ಅದರಲ್ಲಿ ಉಪಯೋಗಿಸುವಂತಹ ವಸ್ತುಗಳಿಗೆ ಯಾವುದೇ ವಿಶೇಷವಾದಂತಹ ಒಂದು ಪ್ರಾಮುಖ್ಯತೆ ಉಂಟಾಗೋದಿಲ್ಲ. ಉದಾಹರಣೆಗೆ ದೀಕ್ಷಾ ಸ್ನಾನ, ಅದು ಯಾವ ನೀರು ಯಾವ ಹೊಳೆ ಎಂಬುದು ಅಲ್ಲಿ ಪ್ರಾಮುಖ್ಯವಲ್ಲ. ಮುಳುಗಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು ಎಂಬಂಥದ್ದೇ. ಇನ್ನು ಸಹೋದರಿಯರು ತಲೆಯನ್ನ ಮುಚ್ಚಿಕೊಳ್ಳಬೇಕು ಎಂಬುದಾಗಿ ಹೇಳುವಾಗ ಅದು ಸ್ಕಾರ್ಫಿನಿಂದ ಮುಚ್ಚಿಕೊಳ್ಳುತ್ತಾರೋ, ಸೀರೆಯಿಂದ ಮುಚ್ಚಿಕೊಳ್ಳುತ್ತಾರೋ, ಅಥವಾ ಇನ್ನು ವಿದೇಶಗಳಲ್ಲಿ ಕೆಲವು ಕಡೆ ಎಲ್ಲ ಹ್ಯಾಟ್ ಹಾಕೊಳ್ತಾರೆ ಈ ಇಂಗ್ಲಿಷ್ನವರೆಲ್ಲ. ಅನೇಕ ವಾಡಿಕೆಗಳಿದೆ, ಅದು ಅಲ್ಲಿ ಪ್ರಾಮುಖ್ಯವಲ್ಲ. ಆದರೆ ಅವರ ಕೂದಲು ಮುಚ್ಚಲ್ಪಟ್ಟಿರಬೇಕು ಎಂಬಂಥದ್ದೇ ದೇವರ ವಾಕ್ಯದ ಪ್ರಮಾಣ. ಇನ್ನು ಕರ್ತನ ಮೇಜಿನ ಅಥವಾ ಕರ್ತನ ಭೋಜನದ ಬಗ್ಗೆ ನಾವು ನೋಡುತ್ತಾ ಬರುವಾಗ ಅದು ಸಾಂಕೇತಿಕವಾಗಿರುವುದರಿಂದ ಅಲ್ಲಿ ಉಪಯೋಗಿಸುವ ರೊಟ್ಟಿ ಅದು ಯಾವ ಬೇಕರಿಯಿಂದ ತಂದದ್ದು, ಯಾರು ಸಿದ್ಧ ಮಾಡಿದ್ದು, ಅದರಲ್ಲಿ ಉಪ್ಪು ಸೇರಿಸಿದ್ದಾರೋ ಹುಳಿ ಸೇರಿಸಿದ್ದಾರೋ, ಇದೆಲ್ಲ ನಾವು ಲೆಕ್ಕ ಹಾಕಬೇಕಂತ ಅವಶ್ಯಕತೆ ಇಲ್ಲ. ಅದು ಸಾಂಕೇತಿಕವಾಗಿ ಒಂದು ರೊಟ್ಟಿ. ಆದರೆ ಆ ರೊಟ್ಟಿ ಯಾವ ರೀತಿದಿರಬೇಕು ಎಂಬುದಕ್ಕೆ ವಾಕ್ಯಾಧಾರಗಳಿದೆ, ಅದನ್ನು ನಾವು ಗಮನಿಸುತ್ತಾ ಬರೋಣ. ಹೇಗೂ ಮೂರನೇ ವಿಷಯ, ಸಾಂಕೇತಿಕವಾಗಿ ಸಭೆಯು ಆಚರಿಸಬೇಕಾದದ್ದು ಕರ್ತನ ಭೋಜನದ ಆಚರಣೆಯಲ್ಲಿ ಅಡಕವಾಗಿರುವಂತಹ ಸತ್ಯಗಳು. ನಾವು ಹೇಳ್ತಾ ಬಂದೆವು, ಈ 3 ಆಚರಣೆಗಳಲ್ಲಿಯೂ ಎರಡೆರಡು ಅಂಶಗಳು ಒಳಗೊಂಡಿದೆ. ಉದಾಹರಣೆಗೆ ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತನ ಮರಣದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಎರಡನೇದಾಗಿ ಹೊಸ ಜೀವಿತಕ್ಕೋಸ್ಕರ ನಾವು ಎದ್ದು ಬಂದಿದ್ದೇವೆ. ಈ 2 ವಿಷಯಗಳು ಅದರಲ್ಲಿ ಒಳಗೊಂಡಿದೆ. ಸ್ತ್ರೀಯರ ಅಧೀನತೆ ಮತ್ತು ಮುಸುಕಿಗೆ ಹಾಕೊಳ್ಳುವಂತ ವಿಷಯವನ್ನು ನಾವು ನೋಡುವಾಗ ಸ್ತ್ರೀಯು ತನ್ನ ಸ್ವಂತ ಮಹಿಮೆಯನ್ನು ಮುಚ್ಚಿಕೊಳ್ಳುತ್ತಾಳೆ ಮತ್ತು ಪುರುಷನ ಮಹಿಮೆಯನ್ನು ಸಾಂಕೇತಿಕವಾಗಿ ಆಕೆ ಮುಚ್ಚಿಕೊಳ್ಳುತ್ತಾಳೆ. ಅದೆರಡು ವಿಷಯವನ್ನು ನಾವು ವಿವರವಾಗಿ ನೋಡಿದ್ದೇವೆ. ಇನ್ನು ರೊಟ್ಟಿ ಮುರಿಯುವುದರ ಬಗ್ಗೆ ನಾವು ನೋಡುವಾಗ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 24ನೇ ವಾಕ್ಯ, 1 ಕೊರಿಂಥ 11:24, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಅದರ 17ನೇ ವಾಕ್ಯ, 1 ಕೊರಿಂಥ 10ನೇ ಅಧ್ಯಾಯದ 17ನೇ ವಾಕ್ಯ, 10ನೇ ಅಧ್ಯಾಯದ 17ನೇ ವಾಕ್ಯ, ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ, ಯಾಕಂದ್ರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಕೊಂಡು ತಿನ್ನುತ್ತೇವೆ. ಈ ಕರ್ತನ ಭೋಜನವನ್ನು ಆಚರಿಸುವಾಗ ಅದರಲ್ಲಿ 2 ಅಂಶಗಳು. ಒಂದು, ಕ್ರಿಸ್ತನ ಶರೀರವೆಂಬ ಒಂದೇ ದೇಹ ಎಲ್ಲರಿಗೋಸ್ಕರವೂ ಮುರಿಯಲ್ಪಟ್ಟಿತು. ಅದು ಕ್ರಿಸ್ತನ ಮುರಿಯಲ್ಪಟ್ಟ ಭೌತಿಕ ಶರೀರದ ಬಗ್ಗೆ ಹೇಳುವಂಥದ್ದು. ಎರಡನೇದಾಗಿ, ಅನೇಕರಾಗಿದ್ದ ನಾವೆಲ್ಲರೂ ಒಂದೇ ದೇಹವಾಗಿ ತೀರಿದ್ದೇವೆ. ಅದನ್ನೇ ನಾವು ಅಲ್ಲಿ ನೋಡಿದ್ದೇವೆ. ನಾವು ಅನೇಕರಾಗಿದ್ದರೂ ಒಂದೇ ರೊಟ್ಟಿ ಆಗಿದ್ದೇವೆ. ಈ 2 ಅಂಶಗಳು ಕರ್ತನ ಭೋಜನವನ್ನು ಆಚರಿಸುವಾಗ ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕಾಗುತ್ತದೆ. ಒಂದು ರೊಟ್ಟಿ, ಒಂದು ದೇಹ ಮುರಿಯಲ್ಪಟ್ಟಿತು. ಹಲವರಾಗಿದ್ದ ನಾವು ಒಂದು ದೇಹವಾಗಿ ಮಾಡಿಸಲ್ಪಟ್ಟಿದ್ದೇವೆ. ಹಾಗಾದ್ರೆ ಕ್ರಿಸ್ತನ ಭೌತಿಕ ಶರೀರ ಹಾಗೂ ಸಭೆ ಎಂಬ ಈ ಆತ್ಮಿಕ ದೇಹ, ಇದೆರಡು ಒಂದೇ ಎಂಬುದಾಗಿ ನಾವು ಅಲ್ಲಿ ಕಾಣುವವರಾಗಿದ್ದೇವೆ. ನಮಗೋಸ್ಕರ ಮುರಿಯಲ್ಪಟ್ಟ ದೇಹ ಒಂದೇ ಆಗಿರುವುದರಿಂದ ಸಾಂಕೇತಿಕವಾಗಿ ನಾವು ಮುರಿಯುವ ರೊಟ್ಟಿಯು ಒಂದೇ ಆಗಿರಬೇಕು. ಇದು ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯ. ಆಧುನಿಕ ದಿವಸಗಳಲ್ಲಿ, ವಿಶೇಷವಾಗಿ ಕೋವಿಡ್ ಮುಗಿದ ಮೇಲೆ ಬಂದಂತಹ ದಿವಸಗಳಲ್ಲಿ ಇದಕ್ಕೆಲ್ಲ ಸ್ವಲ್ಪ ವ್ಯತ್ಯಾಸಗಳು ಅನೇಕ ಸಭೆಗಳಲ್ಲಿ ಉಂಟಾಗಿ ಬಂದಿದೆ. ನಮಗೆಲ್ಲ ಗೊತ್ತು ಕೋವಿಡ್ ಸಮಯದಲ್ಲಿ ಏನು ನಡೆಯಿತು ಎಂಬುದಾಗಿ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದನ್ನೆಲ್ಲ ಮಾಡುತ್ತಾ ಹೋದರು. ಆದ್ರೆ ವಾಕ್ಯದಲ್ಲಿ ಇದು ಸಾಂಕೇತಿಕವಾಗಿರುವುದರಿಂದ
ಯಾಕೆ ನಾವು 2 ರೊಟ್ಟಿ ಅಥವಾ ಒಬ್ಬೊಬ್ಬರು ಒಂದೊಂದು ರೊಟ್ಟಿ ಇಟ್ಟುಕೊಳ್ಳಬಾರದು ಎಂಬಂತ ತತ್ವವನ್ನು ಹೇಳುತ್ತೇವೆ? ಸಾಂಕೇತಿಕವಾಗಿ ನಾವು ಆಚರಿಸುವಂತ ವಸ್ತುಗಳಲ್ಲಿ ವ್ಯತ್ಯಾಸ ಉಂಟಾದ್ರೆ ನಾವು ಸಾರುವ ಆ ಸಾಂಕೇತಿಕವಾಗಿ ಸಾರುವ ಸಂದೇಶ ಅದು ವ್ಯತ್ಯಾಸವಾಗುತ್ತದೆ. ಒಂದೇ ದೇಹ ನಮಗೋಸ್ಕರ ಮುರಿಯಲ್ಪಟ್ಟಿತ್ತು ಎಂಬುದನ್ನು ಸಾರುವ ಸಂಕೇತವಾಗಿದೆ ಒಂದೇ ರೊಟ್ಟಿ. ಹಾಗಾದ್ರೆ ಒಂದಕ್ಕಿಂತಲೂ ಹೆಚ್ಚು ರೊಟ್ಟಿಯನ್ನು ನಾವು ಮುರಿಯುವುದಾದ್ರೆ ಅದು ಏನು ಸೂಚಿಸುತ್ತದೆ? ಒಂದು ದೇಹವಲ್ಲ, ಅನೇಕ ದೇಹಗಳು ನಮಗೋಸ್ಕರ ಮುರಿಯಲ್ಪಟ್ಟಿದೆ ಎಂಬುದಾಗಿ. ಅನೇಕರಾಗಿದ್ದ ನಾವು ಒಂದೇ ದೇಹವಾಗಿದ್ದೇವೆ ಎಂಬ ಸತ್ಯವನ್ನ ನಾವು ಸ್ಥಾಪಿಸುವಾಗ ನಾವು ಒಂದೊಂದು ಮನೆಯವರು ಒಂದೊಂದು ರೊಟ್ಟಿಯನ್ನು ಮುರಿದ್ರೆ ನಾವು ಒಂದಲ್ಲ, ನಾವು ವಿಂಗಡಿಸಲ್ಪಟ್ಟವರು ಎಂಬ ಸಂದೇಶವನ್ನ ಅಲ್ಲಿ ರವಾನಿಸುತ್ತೇವೆ. ಆದ್ರಿಂದ ಬಹಳ ವ್ಯಕ್ತವಾಗಿ ದೇವರ ವಾಕ್ಯದಲ್ಲಿ ಕರ್ತನ ಭೋಜನದ ಬಗ್ಗೆ ಹೇಳುವಂಥದ್ದು ನಾವು ಒಂದೇ ರೊಟ್ಟಿಯನ್ನ ಮುರಿಯುವವರಾಗಿರಬೇಕು. ಅದು ವ್ಯಕ್ತವಾಗಿ ನಾವು ನೋಡುವವರಾಗಿದ್ದೇವೆ. ಈ ನೇಮಿಸಲ್ಪಟ್ಟ ಸಂಕೇತಗಳನ್ನು ಸಭೆಯ ಹೊರತಾಗಿಯೋ ವೈಯಕ್ತಿಕವಾಗಿಯೋ ಅಥವಾ ಭಾಗಿಕವಾಗಿಯೋ ಹಲವು ರೊಟ್ಟಿಗಳನ್ನಿಟ್ಟು ಆಚರಿಸುವಾಗ ಸಾಂಕೇತಿಕವಾಗಿ ಅದು ಸೂಚಿಸುವ ಸತ್ಯಗಳು ವಿಕಲಗೊಳ್ಳುತ್ತದೆ. ಆದ್ರಿಂದಲೇ ಒಂದೇ ರೊಟ್ಟಿ. ಆ ದಿವಸಗಳಲ್ಲಿ ಬಹಳ ಚರ್ಚೆಗಳು ನಡೆದಂತಹ ಒಂದು ವಿಷಯ, ನಾನು ಆ ವಿಷಯದಲ್ಲಿ ಬಹಳವಾಗಿ ಒಳಗೊಂಡಿದ್ದೆ. ಅನೇಕರು ನನ್ನೊಡನೆ ಚರ್ಚೆ ಮಾಡಿದ್ರು, ತರ್ಕಿಸಿದರು, ತುಂಬಾ ವಿಷಯಗಳೆಲ್ಲ ನಡೆದಿದೆ. ಆಗಲೂ ನಾನು ಹೇಳ್ತಾ ಇದ್ದಂತಹ ಒಂದು ವಿಷಯ, ನಾವು ಇದನ್ನ ಆಚರಿಸುವುದಾದ್ರೆ ಸರಿಯಾದ ರೀತಿಯಲ್ಲಿ ಆಚರಿಸಬೇಕು, ಇಲ್ಲದಿದ್ರೆ ಅದನ್ನ ಮಾಡಬಾರದು. ನಮಗೆ ಒಂದು ಸಭೆಯಾಗಿ ಕೂಡಿ ಬಂದು ಒಂದು ರೊಟ್ಟಿ ಮುರಿಯುವ ಅನುಕೂಲತೆ ಉಂಟಾಗುವವರೆಗೆ ಅದನ್ನ ಮಾಡದೇ ಇರುವುದೇ ಒಳ್ಳೆಯದು. ತಪ್ಪಾದ ರೀತಿಯಲ್ಲಿ ಮಾಡುವುದಕ್ಕಿಂತಲೂ ಮಾಡದೇ ಇರುವುದೇ ಒಳ್ಳೆಯದು. ಯಾಕಂದ್ರೆ ಸಾಂಕೇತಿಕವಾಗಿ ನಾವು ಒಂದು ಸಂದೇಶವನ್ನ ಈ ಮೂಲಕ ರವಾನಿಸುವವರಾಗಿದ್ದೇವೆ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಧರ್ಮಶಾಸ್ತ್ರಕ್ಕೆ ಅನುಗುಣವಾದ ಸಾಂಕೇತಿಕ ಆಚರಣೆಗಳು ಧರ್ಮಶಾಸ್ತ್ರಕ್ಕೆ ಅಧೀನವಾಗಿರುವ ಪ್ರಕಾರವೇ ಹೊಸ ಒಡಂಬಡಿಕೆ ಸಭೆಗೆ ಕೊಡಲ್ಪಟ್ಟಿರುವ ಸಾಂಕೇತಿಕ ಆಚರಣೆಗಳು ಹೊಸ ಒಡಂಬಡಿಕೆಯಲ್ಲಿ ಬೋಧಿಸಲ್ಪಟ್ಟ ನಿಯಮಗಳಿಗೆ ಅಧೀನವಾಗಿರಬೇಕು. ಅಂದ್ರೆ ದೇವರ ವಾಕ್ಯ ಏನು ಹೇಳುತ್ತದೆ, ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರು ಸಭೆಗೆ ಏನು ಬೋಧಿಸಿ ಕಲಿಸಿಕೊಟ್ಟಿದ್ದಾರೆ ಅದರ ಪ್ರಕಾರ ಮಾಡಬೇಕೇ ಹೊರತು ನಮ್ಮ ಅನುಕೂಲಕ್ಕಾಗಿ ಇಂತಹ ವಿಷಯಗಳಿಗೆ ವ್ಯತ್ಯಾಸ ತರಬಾರದು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಏನೋ ಒಂದೇ ರೊಟ್ಟಿ ಅಥವಾ ರೊಟ್ಟಿಯ ವಿಷಯದಲ್ಲಿ ಒಂದೇ ರೊಟ್ಟಿ ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. 1 ಕೊರಿಂಥ 10ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ, ನಾವೆಲ್ಲರೂ ಒಂದೇ ರೊಟ್ಟಿಯಲ್ಲಿ ಪಾಲು ತಗೊಂಡು ತಿನ್ನುತ್ತೇವೆ. ಆದ್ರೆ ರೊಟ್ಟಿಯ ವಿಷಯದಲ್ಲಿ ಹೆಚ್ಚು ತರ್ಕವಿಲ್ಲ, ಇದು ಒಂದೇ ರೊಟ್ಟಿ ವ್ಯಕ್ತವಾಗಿ ಹೇಳುತ್ತದೆ. ಆದ್ರೆ ಅನೇಕರು ಹೇಳುತ್ತಾರೆ ಪಾತ್ರೆ ವಿಷಯದಲ್ಲಿ ನಾವು ಒಂದೇ ಪಾತ್ರೆ ಎಂಬುದಾಗಿ ಹೇಳಲಿಲ್ಲ, ಆದ್ದರಿಂದ ನಾವು ಒಬ್ಬೊಬ್ಬರು ಒಂದೊಂದು ಪಾತ್ರೆಯನ್ನ ಉಪಯೋಗಿಸಬಹುದು ಎಂಬಂತ ತರ್ಕ ಮಾಡುವವರಾಗಿದ್ದಾರೆ. ಆದರೆ ನಾವು ದೇವರ ವಾಕ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಇದನ್ನು ಸ್ಥಾಪಿಸಿದಂತಹ ಆ ಒಂದು ಸಮಯವನ್ನು ನೋಡುವುದಾದ್ರೆ ಪಾನಪಾತ್ರೆ ವಿಷಯದಲ್ಲಿ ಒಂದೇ ಪಾತ್ರೆ ಎಂದು ನಿರ್ದಿಷ್ಟವಾಗಿ ಉಲ್ಲೇಖಿಸಲ್ಪಡದಿದ್ದರೂ ಕರ್ತನು ಒಂದೇ ಪಾತ್ರೆಯನ್ನು ತೆಗೆದು ಸ್ತೋತ್ರ ಮಾಡಿ ಸಾಂಕೇತಿಕವಾಗಿ ನಾವು ಒಂದೇ ಪಾತ್ರೆಯನ್ನು ಉಪಯೋಗಿಸಬೇಕು. ಒಂದೇ ಪಾತ್ರೆಯಿಂದ ಅಲ್ಲಿ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 11ನೇ ಅಧ್ಯಾಯದ 25ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ, ಇದರಲ್ಲಿ ಪಾನ ಮಾಡುವಾಗೆಲ್ಲ ಈ ಪಾತ್ರೆ ಎಂಬುದಾಗಿ. ಅಂದ್ರೆ ಆತನು ಒಂದು ಪಾತ್ರೆಯನ್ನು ತೆಗೆದು ಈ ಪಾತ್ರೆಗಳು ಎಂಬಂತ ಪದ ಅಲ್ಲ ಅಲ್ಲಿ ಉಪಯೋಗಿಸಲ್ಪಟ್ಟಿರುವುದು, ಕಪ್ ಎಂಬಂತಹ ಸಿಂಗುಲರ್ ಏಕವಚನ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. ಹಾಗಾದ್ರೆ ಪ್ರಾಯೋಗಿಕವಾಗಿ ನಮಗೆ ಒಂದು ಸಮಸ್ಯೆ ಅಲ್ಲಿ ಉಂಟಾಗಬಹುದು. ಸಭೆಯ ಸಂಖ್ಯೆಯು ದೊಡ್ಡದಾಗಿದ್ದರೆ ಒಂದೇ ಪಾತ್ರೆಯಿಂದ ನೇರವಾಗಿ ಕುಡಿಯುವುದು ಕಷ್ಟ. ಆ ಶಿಷ್ಯರನ್ನು
ಕರೆದು ಇದನ್ನ ಸ್ಥಾಪಿಸುವಾಗ 12 ಜನರು ಮಾತ್ರ ಅಲ್ಲಿದ್ದರು. ಆದ್ರೆ ಈಗ ನಮ್ಮ ಸಭೆಗಳಲ್ಲಿ 100, 150, 200, 300, 400 ಜನರಿರುವ ಸಭೆಗಳೆಲ್ಲ ಸಾಧಾರಣವಾಗಿ ನಾವು ನೋಡುತ್ತೇವೆ. ಹಾಗಾದ್ರೆ ಇಷ್ಟು ಜನರು ಒಂದೇ ಪಾತ್ರೆಯಿಂದ ಕುಡಿಯುವುದಕ್ಕೆ ಸಾಧ್ಯವೋ ಎಂಬಂತಹ ಒಂದು ಪ್ರಶ್ನೆ ಉಂಟಾಗುವಂತದ್ದಾಗಿದೆ. ಇಂಥ ವಿಷಯಗಳಲ್ಲಿ ಈಗಲೂ ಚರ್ಚೆಗಳು ನಡೆಯುತ್ತಲೇ ಇದೆ. ಇದರಲ್ಲಿ 2 ರೀತಿಯ ಅಭಿಪ್ರಾಯಗಳಿದೆ. ಪಾತ್ರೆಯು ಒಂದೇ ಎಂಬುದಾಗಿ ಬರೆಯಲ್ಪಡದಿರುವ ಕಾರಣ ನಾವು ವೈಯಕ್ತಿಕವಾದ ವ್ಯಕ್ತಿಗತ ಪಾತ್ರೆಗಳನ್ನು ಉಪಯೋಗಿಸಬಹುದು ಎಂಬುದಾಗಿ. ಇನ್ನೊಂದು ತರ್ಕ, ಇಲ್ಲ, ಎಲ್ಲರೂ ಒಂದೇ ಪಾತ್ರೆಯಿಂದ ಕುಡಿಯಬೇಕು ಎಂಬುದಾಗಿ. ಹಾಗಾದ್ರೆ ಪ್ರಾಯೋಗಿಕವಾಗಿ ಒಂದೇ ಪಾತ್ರೆಯಿಂದ ಕುಡಿಲಿಕ್ಕೆ ಅಸಾಧ್ಯವಾದಾಗ ನಾವು ಏನು ಮಾಡಬೇಕು ಎಂಬಂತ ಒಂದು ತರ್ಕ ಅಲ್ಲಿ ಉಂಟಾಗುತ್ತದೆ. ಪ್ರತಿಯೊಂದು ಸ್ಥಳೀಯ ಸಭೆಯು ಸ್ವತಂತ್ರವಾಗಿ ಇರುವುದರಿಂದ ಮತ್ತೊಂದು ಸಭೆಯನ್ನು ಅನುಸರಿಸುವ ಕ್ರಮವನ್ನೇ ಅನುಸರಿಸಬೇಕು ಎಂಬ ನಿರ್ಬಂಧ ಎಲ್ಲಿಯೂ ಇಲ್ಲ. ಆದ್ರಿಂದ ಪ್ರಾಯೋಗಿಕವಾಗಿ ಇದನ್ನ ಅಳವಡಿಸುವುದಕ್ಕೆ ಇವತ್ತು ಅನೇಕ ಸಭೆಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರೆಗಳಲ್ಲಿ ಒಯ್ದಿಟ್ಟು, ಅಂದ್ರೆ 100 ಜನರಿದ್ರೆ 100 ಪಾತ್ರೆಗಳೇ ಮೊದಲೇ ಒಯ್ದಿಟ್ಟು ಆಮೇಲೆ ಸ್ತೋತ್ರ ಮಾಡಿ ಒಬ್ಬೊಬ್ಬರು ಒಂದನ್ನು ತೆಗೆದು ಕುಡಿಯುವಂತ ವಾಡಿಕೆ ಇದೆ. ಅದು ಸರಿಯೋ ತಪ್ಪೋ ಎಂಬುದರ ಬಗ್ಗೆ ಅನೇಕ ಚರ್ಚೆಗಳು ನಡೀತದೆ. ಅವರು ಹೇಳ್ತಾರೆ ಇದೆಲ್ಲ ನಾವು ಒಂದು ಟ್ರೇಯಲ್ಲಿ ಇಟ್ಟಿರೋದ್ರಿಂದ ಒಂದೇ ಪಾತ್ರೆಯಾಗಿ ನಾವು ಪರಿಗಣಿಸಬೇಕು, ಸಾಂಕೇತಿಕವಾಗಿ ಇದು ಒಂದೇ ಎಂಬುದಾಗಿ ಹೇಳುವವರು ಇದ್ದಾರೆ. ಸಾಂಕೇತಿಕವಾಗಿ ಇದು ಒಂದೇ ಎಂಬುದಾಗಿ ಹೇಳಬೇಕಾದ್ರೆ ದೇವರ ವಾಕ್ಯದಲ್ಲಿ ಅದಕ್ಕೆ ಯಾವುದೇ ಒಂದು ಆಧಾರವಿಲ್ಲ. ಅದರಲ್ಲಿ ಒಂದು ಪಾತ್ರೆಯನ್ನು ಕರ್ತನು ತೆಗೆದು ಸ್ತೋತ್ರ ಮಾಡಿದನು, ಇಲ್ಲ, ಒಂದು ಪಾತ್ರೆಯನ್ನು ತೆಗೆದು ಸ್ತೋತ್ರ ಮಾಡಬೇಕು ಎಂಬುದದ್ದು ಪ್ರಾಮುಖ್ಯವಾದಂತಹ ಒಂದು ವಿಷಯವಾಗಿದೆ. ಇನ್ನು ಕೆಲವು ಕಡೆಗಳಲ್ಲಿ ಒಂದು ಪಾತ್ರೆ, ದೊಡ್ಡ ಒಂದು ಪಾತ್ರೆ, ಎಲ್ಲರೂ ಅದೇ ಪಾತ್ರೆಯನ್ನು ಬಾಯಿಗಿಟ್ಟು ಕುಡಿತಾರೆ. ಅದು ತಪ್ಪಲ್ಲ, ಅದು ಸರಿಯಾದ ಕ್ರಮವೇ. ಆದ್ರೆ ಪ್ರಾಯೋಗಿಕವಾಗಿ ಅದನ್ನು ನಡೆಯೋದಿಲ್ಲ. ಆದುದರಿಂದ ಹೆಚ್ಚಿನ ಸಭೆಗಳಲ್ಲಿ ನಾವು ಒಂದು ಪಾತ್ರೆಗೋಸ್ಕರ ಸ್ತೋತ್ರ ಕೊಟ್ಟು ಆ ಪಾತ್ರೆಗೆ ಸ್ತೋತ್ರ ಕೊಟ್ಟ ಆದ ಮೇಲೆ ಸಣ್ಣ ಪಾತ್ರೆಗಳಿಗೆ ಹೊಯ್ದು ಅದನ್ನು ಒಬ್ಬೊಬ್ಬರಿಗೆ ತಲುಪಿಸುತ್ತೇವೆ. ಇವತ್ತಿನ ದಿವಸಗಳಲ್ಲಿ ಅನೇಕ ಸಭೆಗಳಲ್ಲಿ ಸಣ್ಣ ಸಣ್ಣ ಕಪ್ಪುಗಳಿಗೆ ಹೊಯ್ದು ಸ್ತೋತ್ರವಾದ ಮೇಲೆ ಸಣ್ಣ ಸಣ್ಣ, ಅದಕ್ಕೆ ಒಂದು 5 ನಿಮಿಷ ಎಕ್ಸ್ಟ್ರಾ ತಗೊಳ್ಬಹುದು. ಅದು ತಪ್ಪು ಎಂಬುದಾಗಿ ವಾದಿಸುವವರಿದ್ದಾರೆ. ಆದ್ರೆ ನನಗೆ ಒಂದು ಪ್ರಶ್ನೆ, ಈ ಕೋವಿಡ್ ಬರುವ ಮೊದಲು ನಮ್ಮ ಅನೇಕ ಸಭೆಗಳಲ್ಲಿ 4 ಕಪ್ಪುಗಳು, 6 ಕಪ್ಪುಗಳು, 8 ಕಪ್ಪುಗಳೆಲ್ಲ ಉಪಯೋಗಿಸ್ತಾ ಇದ್ರು ಅಲ್ವಾ, ನಮ್ಮ ಕೆಲವು ದೊಡ್ಡ ಸಭೆಗಳಲ್ಲಿ. ಅದಕ್ಕೇನಾದ್ರೂ ವಾಕ್ಯಾಧಾರವಿದೆಯಾ? ಕೋವಿಡ್ ಬರುವವರೆಗೆ ಅದರ ಬಗ್ಗೆ ಯಾರು ಒಂದು ಅಕ್ಷರನೂ ಮಾತಾಡ್ಲಿಲ್ಲ. ಕೋವಿಡ್ ಬಂದ ಮೇಲೆ ಇಲ್ಲ, ನೀವು 4 ಕಪ್ಪು 6 ಕಪ್ಪು ಬೇಕಾದ್ರೂ ಉಪಯೋಗಿಸಬಹುದು, ಆದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಮಾತ್ರ ಕೊಡಬಾರದು. ಅದೆಲ್ಲ ವಾಕ್ಯಾಧಾರವಿಲ್ಲದಂತಹ ತರ್ಕಗಳು. ಅದರಿಂದ ಪ್ರಾಯೋಗಿಕವಾಗಿ ನಾವು ಅಳವಡಿಸಬಹುದಾದದ್ದು ಇಷ್ಟೇ, 2ರಲ್ಲಿ ಒಂದೇ ಒಂದು ಪಾತ್ರೆಗೆ ಸ್ತೋತ್ರ ಕೊಟ್ಟು ಅದರಿಂದಲೇ ನೇರವಾಗಿ ಎಲ್ಲರೂ ಕುಡಿಯಬೇಕು. ಇಲ್ಲದಿದ್ದರೆ ಒಂದು ಪಾತ್ರೆಗೆ ಸ್ತೋತ್ರ ಕೊಟ್ಟು ಅದನ್ನು ಆಮೇಲೆ ಸಣ್ಣ ಪಾತ್ರೆಗಳಿಗೆ ನಮಗೆ ಅನುಕೂಲ ಹೇಗಿದೆಯೋ ಹಾಗೆ ಹಂಚಿ ಒಬ್ಬೊಬ್ಬರು ಕುಡಿಯಬೇಕು. ಇದಲ್ಲದೆ ಪ್ರಾಯೋಗಿಕವಾಗಿ ನಮಗೆ ಆ ವಿಷಯದಲ್ಲಿ ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಈ ಒಂದೇ ಪಾತ್ರೆಗೋಸ್ಕರ ಸ್ತೋತ್ರ ಕೊಡಬೇಕು ಎಂಬಂಥದ್ದು ವಾಕ್ಯದಲ್ಲಿ ಕರ್ತನು ತೋರಿಸಿಕೊಟ್ಟ ಮಾದರಿಗೆ ಅನುಗುಣವಾಗಿರುವುದರಿಂದ ಅದನ್ನ ಆ ರೀತಿ ಮಾಡುವಂಥದ್ದೇ ಯುಕ್ತವಾದದ್ದು. ಅದನ್ನ ಬದಲಿಸಿ 100 ಪಾತ್ರೆ ಇಟ್ಟು ನಾವು ಸ್ತೋತ್ರ ಕೊಡಬೇಕಾದದ್ದಿಲ್ಲ. ಈಗಿನ ದಿವಸಗಳಲ್ಲಿ ದೊಡ್ಡ ದೊಡ್ಡ ಕೆಲವು ಕನ್ವೆನ್ಷನ್ಗಳಲ್ಲಿ ಎಲ್ಲ ಒಂದೊಂದು ಪದ್ಧತಿಗಳನ್ನೆಲ್ಲ ಆಚರಿಸುತ್ತಾರೆ. ಅದೆಲ್ಲ ಸರಿಯೋ ತಪ್ಪು ಎಂಬುದಾಗಿ ವಾದಿಸಲಿಕ್ಕೆ ಈಗ ನಾನು ಸಮಯ ತೆಗೆದುಕೊಳ್ಳೋದಿಲ್ಲ. ಅದಕ್ಕಿಂತಲೂ ಪ್ರಾಮುಖ್ಯವಾದ ವಿಷಯಗಳು ನಮಗೆ ಚರ್ಚೆಗಿದೆ ಇಲ್ಲಿ. ಇದು ಸಾಂಕೇತಿಕವಾದದ್ದು. ಇನ್ನು ಕರ್ತನ ಭೋಜನವನ್ನು ಆಚರಿಸುವುದಕ್ಕೆ ಸತ್ಯವೇದದ ಆಧಾರಗಳು, ದೇವರ ವಾಕ್ಯದಲ್ಲಿ ಇದನ್ನು ಆಚರಿಸಲಿಕ್ಕಿರುವ ಆಧಾರಗಳು ಯಾವುದು ಎಂಬುದಾಗಿ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆಯ 5ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ, ಯಾಕಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವುದೆಂದರೆ ಕ್ರಿಸ್ತನೇ. ಕ್ರಿಸ್ತನು ಪಸ್ಕದ ಕುರಿಯಾದ ಆತನು ಕೊಯ್ಯಲ್ಪಟ್ಟಿದ್ದಾನೆ. ಪೌಲನು ವ್ಯಕ್ತವಾಗಿ ಕೊರಿಂಥದವರಿಗೆ ಬರೆಯುವಾಗ ಅಲ್ಲಿ ಬರೀತಾನೆ. ಹಳೆ ಒಡಂಬಡಿಕೆಯ ಕಾಲದ ಒಂದು ಪದ್ಧತಿಯಾಗಿದೆ ಪಸ್ಕದ ಆಚರಣೆ. ಅಂದು ಹಳೆ ಒಡಂಬಡಿಕೆಯ ಕಾಲದಲ್ಲಿ ಪಸ್ಕದ ಆಚರಣೆ ಮಾಡುತ್ತಾ ಇದ್ದದ್ದು ಮುಂದೆ ಕೊಯ್ಯಲ್ಪಡಲಿಕ್ಕಿರುವ ನಿಜವಾದ ಕುರಿಯ
ನೆರಳಾಗಿ ಅವರು ಅದನ್ನು ಮಾಡುತ್ತಾ ಇದ್ರು. ಅವರಿಗೆ ಅದರ ಬಗ್ಗೆ ಅರಿವಿರಲಿಲ್ಲ, ಆದ್ರೆ ದೇವರು ಅದನ್ನು ಹಾಗೆ ನೇಮಿಸಿದನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಆದುದರಿಂದಲೇ ನಮ್ಮ ಕರ್ತನು ಹೊಸ ಒಡಂಬಡಿಕೆಯಲ್ಲಿ ಈ ಕರ್ತನ ಭೋಜನವನ್ನು ಸ್ಥಾಪಿಸುವಾಗ ಪಸ್ಕದ ಆಚರಣೆ ಮಧ್ಯದಲ್ಲಿ ಆತನು ಇದನ್ನು ಆಚರಿಸಿದನು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ವ್ಯಕ್ತವಾಗಿ ಆತನು ಅದನ್ನಲ್ಲಿ ಮಾಡಿದನು. ಮಾತ್ರವಲ್ಲ, ಕರ್ತನು ಇದನ್ನು ಸ್ಥಾಪಿಸಿದ ಆ ದಿನ, ಅದು ಪಸ್ಕದ ಆಚರಣೆ ಮಧ್ಯದಲ್ಲಿ, ಅದನ್ನು ನಾನು ಹೇಳ್ತೇನೆ. ಆ ಸಂದರ್ಭದಲ್ಲಿ ಕರ್ತನು ಹೇಳಿದ್ದು, ಇದು ನನ್ನ ಕೊನೆಯ ಪಸ್ಕದ ಊಟ, ಇನ್ನು ಮಹಿಮೆಯಲ್ಲಿ ಬರುವಾಗ ಎಂಬುದಾಗಿ ಆತನು ಹೇಳುತ್ತಾನೆ. ನಾವು ಲೂಕನ ಸುವಾರ್ತೆ 22ನೇ ಅಧ್ಯಾಯದ 15 ಮತ್ತು 16ನೇ ವಾಕ್ಯವನ್ನು ಓದುವುದಾದ್ರೆ, ಅಲ್ಲಿ ಕರ್ತನು ಹೇಳಿದ್ದು, ಆತನು ಅವರಿಗೆ, ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ನಾನು ನಿಮಗೆ ಹೇಳುತ್ತೇನೆ, ಇದು ದೇವರ ರಾಜ್ಯದಲ್ಲಿ ನೆರವೇರುವ ತನಕ ನಾನು ಇನ್ನು ಮೇಲೆ ಪಸ್ಕದ ಊಟವನ್ನು ಮಾಡುವುದೇ ಇಲ್ಲ. ಅಂದ್ರೆ ಈ ಪಸ್ಕದ ಊಟ ಇಲ್ಲಿಯವರೆಗೆ ಯಾವುದನ್ನು ಸೂಚಿಸುತ್ತಾ ಇತ್ತು, ಅದು ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣದೊಂದಿಗೆ ನೆರವೇರುತ್ತಾ ಇದೆ. ಅದು ವ್ಯಕ್ತವಾಗಿ ನಾವು ಚರಿತ್ರೆಯಲ್ಲಿ ಕಾಣುವಂತಹ ವಿಷಯ. ಆದರೆ ಹೊಸ ಒಡಂಬಡಿಕೆಗೆ ನಾವು ಬರುವಾಗ ಇದನ್ನು ನಾವು ಆಚರಿಸಬೇಕು ಎಂಬುದಕ್ಕೆ ನಮಗಿರುವಂತಹ ವಾಕ್ಯಾಧಾರಗಳು. ಸುವಾರ್ತೆಗಳಲ್ಲಿ ಕರ್ತನು ಇದನ್ನು ಅಪ್ಪಣೆಯಾಗಿ ನಮಗೆ ಕೊಟ್ಟಿದ್ದಾನೆ. ಲೂಕನ ಸುವಾರ್ತೆ 22ನೇ ಅಧ್ಯಾಯದ 19, 20 ವಾಕ್ಯಗಳಲ್ಲಿ ಇದನ್ನು ಕರ್ತನು ಅಪ್ಪಣೆಯಾಗಿ ಸಭೆಗೆ ಕೊಟ್ಟಿದ್ದಾನೆ. ವ್ಯಕ್ತವಾಗಿ ನಾವಲ್ಲಿ ಕಾಣುವವರಾಗಿದ್ದೇವೆ. ಅದು ಸುವಾರ್ತೆಗಳಲ್ಲಿ. ಇನ್ನು ಅಪೊಸ್ತಲರ ಕೃತ್ಯಗಳಲ್ಲಿ ಆದಿಮ ಸಭೆಯವರು ಇದನ್ನು ಆಚರಿಸಿದ್ದಾರೆ ಎಂಬುದನ್ನು ನಾವು ನೋಡುತ್ತೇವೆ. ಅಪೊಸ್ತಲರ ಕೃತ್ಯಗಳಲ್ಲಿ 1ನೇ ಶತಮಾನದ ಸಭೆಗಳವರು ಇದನ್ನ ಆಚರಿಸಿದರು ಎಂಬುದಾಗಿ ನೋಡುತ್ತೇವೆ. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ವಾರದ 1ನೇ ದಿವಸ ರೊಟ್ಟಿ ಮುರಿಯ ನಿಯಮಕ್ಕಾಗಿ ನಾವು ಕೂಡಿ ಬಂದಾಗ ಅವರು ಇದನ್ನ ಆಚರಿಸಿದರು ಎಂಬುದಾಗಿ ನೋಡುತ್ತೇವೆ. ಇನ್ನು ಪತ್ರಿಕೆಗಳಲ್ಲಿ ಅಪೊಸ್ತಲರು ಇದನ್ನು ಉಪದೇಶವಾಗಿ ಬೋಧಿಸಿದ್ದಾರೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 11ನೇ ಅಧ್ಯಾಯದ 27ನೇ ವಾಕ್ಯದಿಂದ ನಾವು ಓದುವುದಾದ್ರೆ, ಇದನ್ನ ಪತ್ರಿಕೆಗಳಲ್ಲಿ ಉಪದೇಶವಾಗಿ ಅಪೊಸ್ತಲರು ಸಭೆಗೆ ಬೋಧಿಸಿದ್ದಾರೆ. ಇನ್ನು ಪ್ರಕಟಣೆ ಗ್ರಂಥದಲ್ಲಿ ಈ ಸಂಕೇತಗಳ ಯಾಥಾರ್ಥ್ಯವು ಪೂರ್ಣವಾಗಿ ನೆರವೇರಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಅಂದ್ರೆ ಕೊಯ್ಯಲ್ಪಟ್ಟ ಕುರಿಯಾದ ಆತನು ನೇರವಾಗಿ ಅಕ್ಷರಿಕವಾಗಿ ಅಲ್ಲಿ ನಿಂತಿದ್ದಾನೆ. ಪ್ರಕಟಣೆಯ ಅಧ್ಯಯನವನ್ನು ಸಹೋದರರು ಮಾಡುತ್ತಾ ಇದ್ದಾರೆ, ನಾವು ಅದನ್ನ ಅಲ್ಲಿ ನೋಡುವರಾಗಿದ್ದೇವೆ. ಹಾಗಾದ್ರೆ ಈ ಒಂದು ಕಾರ್ಯವನ್ನ ನಾವು ಮಾಡುವುದಕ್ಕೆ ಇಷ್ಟೊಂದು ಪುರಾವೆಗಳು, ಆಧಾರಗಳು ದೇವರ ವಾಕ್ಯದಲ್ಲಿ ಇರುವುದರಿಂದ ನಾವು ಇದನ್ನು ನಿರಂತರವಾಗಿ ತಪ್ಪದೆ ಮಾಡುವವರಾಗಿರಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸುವಂತದ್ದಾಗಿದೆ. ಇನ್ನು 5ನೇದಾಗಿ, ಕರ್ತನ ಭೋಜನವನ್ನು ಸ್ಥಾಪಿಸಿದ ಸಂದರ್ಭ ಹಾಗೂ ಹಿನ್ನೆಲೆ. ಯಾವ ಸಂದರ್ಭದಲ್ಲಿ ಆತನು ಇದನ್ನ ಸ್ಥಾಪಿಸಿದನು, ಯಾವ ಹಿನ್ನೆಲೆಯಲ್ಲಿ ಇದನ್ನು ಸ್ಥಾಪಿಸಿದನು. ಮೊದಲನೇದಾಗಿ, ಕರ್ತನಾದ ಯೇಸು ಕ್ರಿಸ್ತನಿಂದಲೇ ಇದು ಸ್ಥಾಪಿಸಲ್ಪಟ್ಟಿತು, ಪೌಲನಿಂದ ಅಲ್ಲ. ಪೌಲನು ಕರ್ತನು ಸ್ಥಾಪಿಸಿದ್ದನ್ನು ಬೋಧನೆಯಾಗಿ ಕೊಟ್ಟನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಪಸ್ಕದ ಊಟದ ಸಮಯದಲ್ಲಿ ಇದು ಸ್ಥಾಪಿಸಲ್ಪಟ್ಟಿತು. ಲೂಕನ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಅದರ 15ನೇ ವಾಕ್ಯದಲ್ಲಿ, ಆಗ ಆತನು ಅವರಿಗೆ, ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ಪಸ್ಕದ ಊಟ ನಡೆಯುತ್ತಾ ಇರುವಾಗ ಇದು ಸ್ಥಾಪಿಸಲ್ಪಟ್ಟಿತು. ಆದರೆ ಪಸ್ಕದ ಊಟವು ಕರ್ತನ ಭೋಜನವು ಒಂದೇ ಅಲ್ಲ, ಅದು 2 ವಿಭಿನ್ನವಾಗಿದೆ. ಅದು ವ್ಯಕ್ತವಾಗಿ ಆ ಅಧ್ಯಾಯವನ್ನು ನಾವು ಕಲಿಯುವುದಾದ್ರೆ ನಮಗೆ ಗೊತ್ತಾಗುವಂತದ್ದಾಗಿದೆ. ಪಸ್ಕದ ಊಟವು ಕರ್ತನ ಭೋಜನವು ಬೇರೆ ಬೇರೆಯಾಗಿಯೇ ಅಲ್ಲಿ ಆಚರಿಸಲ್ಪಟ್ಟಿದೆ, ಒಂದೇ ಅಲ್ಲ. ಆದರೆ ಪಸ್ಕದ ಊಟದ ಮಧ್ಯದಲ್ಲಿ ಆತನು ಇದನ್ನು ಸ್ಥಾಪಿಸಿದನು ಎಂಬಂಥದ್ದು ಮಾತ್ರವೇ ಅಲ್ಲಿ ನಾವು ಕಾಣುವಂಥದ್ದು. ಇನ್ನು ಅನೇಕರು ಹೇಳುತ್ತಾರೆ, ಇದು ಕರ್ತನು ಶಿಷ್ಯರಿಗೆ ಕೊಟ್ಟಂತಹ ಹುದುವಾದಂತಹ ಒಂದು ಅಪ್ಪಣೆ, ಅದರಿಂದ ಯಾವ ಶಿಷ್ಯರು ಬೇಕಾದರೂ
ಯಾವಾಗ ಬೇಕಾದರೂ ಇದನ್ನ ಮಾಡಬಹುದು. ಸಾಧಾರಣವಾಗಿ ಕೋವಿಡ್ ಸಮಯದಲ್ಲಿ ಮನೆಗಳಲ್ಲಿ ಕೂತು ಕುಟುಂಬವಾಗಿ ರೊಟ್ಟಿ ಮುರಿಯುವಾಗ ಅವರು ಹೇಳಿದಂತಹ ಒಂದು ವಾದ ಅದು. ಅದರ ದೇವರ ವಾಕ್ಯದಲ್ಲಿ ನಾನು ಒಂದು ವಿಷಯವನ್ನು ನಾನು ಕಂಡುಕೊಂಡಂಥದ್ದು, ಆತನು ಇದನ್ನು ಶಿಷ್ಯರಿಗೆ ಕೊಟ್ಟನು ಅಥವಾ ಅಪೊಸ್ತಲರಿಗೆ ಕೊಟ್ಟನು? ಶಿಷ್ಯರು ಅಪೊಸ್ತಲರು ಒಂದೇ ಅಲ್ವಾ? ಶಿಷ್ಯರು ಅಪೊಸ್ತಲರು ಒಂದೇ. ಆದ್ರೆ ಅಲ್ಲಿ ಉಲ್ಲೇಖಿಸಲ್ಪಟ್ಟಿರುವ ವಾಕ್ಯವನ್ನು ನಾವು ಒಮ್ಮೆ ಗಮನಿಸೋಣ. ಲೂಕನ ಸುವಾರ್ತೆ 22ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ನಾವು ಕಾಣುವಂಥದ್ದು, ಗಳಿಗೆ ಬಂದಾಗ ಆತನು ತನ್ನ 12 ಮಂದಿ ಅಪೊಸ್ತಲರ ಸಂಗಡ ಊಟಕ್ಕೆ ಕೂತುಕೊಂಡನು. ಅಪೊಸ್ತಲರ ಸಂಗಡ ಎಂಬುದಾಗಿ ಶಿಷ್ಯರ ಸಂಗಡ ಅಲ್ವಾ? ಅಪೊಸ್ತಲರು ಶಿಷ್ಯರೇ. ಆದ್ರೆ ಅನೇಕ ಕಡೆಗಳಲ್ಲಿ ಶಿಷ್ಯರು ಎಂಬ ಪದ ಉಪಯೋಗಿಸಲ್ಪಟ್ಟಿದ್ದರು. ಈ ಕರ್ತನ ಭೋಜನವನ್ನ ಸ್ಥಾಪಿಸುವಂತಹ ಆ ವಿಷಯದ ಕುರಿತಾಗಿ ಹೇಳುವಾಗ ದೇವರಾತ್ಮನು ಲೂಕನ ಮುಖಾಂತರವಾಗಿ ಬರೆಯಿಸಿದ ಮಾತೇನು? ಶಿಷ್ಯರು ಎಂಬುದಾಗಿ ಅಲ್ಲ, ಅಪೊಸ್ತಲರ ಸಂಗಡ ಊಟಕ್ಕೆ ಕೂತನು ಎಂಬುದಾಗಿ. ಯಾಕೆ? ಈ ಅಪೊಸ್ತಲರ ಬೋಧನೆಯೇ ಮುಂದೆ ಸಭೆಯ ಅಸ್ತಿವಾರವಾಗಿ ಬರಬೇಕು. ಇವರು ಇದನ್ನ ಮುಂದೆ ಬೋಧಿಸಿಕೊಡಬೇಕು. ಆದ್ರಿಂದ ಸುಮ್ಮನೆ ಶಿಷ್ಯರಿಗೆ ಒಪ್ಪಿಸಿಕೊಟ್ಟದ್ದು ಅದರಿಂದ ಎಲ್ಲಾ ಶಿಷ್ಯರು ಹೇಗೆ ಬೇಕಾದರೂ ಮಾಡಬಹುದು ಎಂಬಂಥದ್ದಲ್ಲ. ಶಿಷ್ಯರು ಹಾಗೂ ಅಪೊಸ್ತಲರು ಎಂಬ ಈ ಪದ ಪ್ರಯೋಗಗಳಲ್ಲಿ ಅರ್ಥ ವ್ಯತ್ಯಾಸವಿದೆ. ಉದಾಹರಣೆಗೆ ಯೋಹಾನನ ಸುವಾರ್ತೆ 6ನೇ ಅಧ್ಯಾಯದ 66-67 ವಾಕ್ಯವನ್ನು ನಾವು ಓದುವುದಾದರೆ ಅಲ್ಲಿ ನಾವು ಓದುವಂಥದ್ದು, ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನು ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು. ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು ನೀವು ಸಹ ಹೋಗಬೇಕೆಂದಿದ್ದೀರಾ ಎಂದು ಕೇಳಿದಕ್ಕೆ ಸೀಮೋನ್ ಪೇತ್ರನು, ಅಲ್ಲಿ ಅನೇಕ ಶಿಷ್ಯರು ಆತನನ್ನು ಬಿಟ್ಟು ಹೋದರು, ಆದರೆ 12 ಮಂದಿ ಮಾತ್ರ ಉಳಿದರು. ಅದರಿಂದ ಹುದುವಾಗಿ ಶಿಷ್ಯರಿಗೆ ಒಪ್ಪಿಸಿಕೊಟ್ಟ ವಿಷಯವಲ್ಲ, ಆರಿಸಲ್ಪಟ್ಟ 12 ಜನರಿಗೆ. ಯಾಕಂದರೆ ಅವರು ಅಪೊಸ್ತಲರಾಗಿ ನೇಮಿಸಲ್ಪಟ್ಟವರಾಗಿದ್ದರು, ಅದಕ್ಕೋಸ್ಕರ ಆರಿಸಲ್ಪಟ್ಟವರಾಗಿದ್ದರು. ಸಭೆಯ ಅಸ್ತಿವಾರ ನಾವು ನಿನ್ನೆ ನೋಡುತ್ತಾ ಬಂದೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ಕಟ್ಟಲ್ಪಟ್ಟದ್ದು ಎಂಬುದಾಗಿ. ಇದು ಅಪೊಸ್ತಲರಿಗೆ ಕೊಟ್ಟದ್ದು, ಶಿಷ್ಯರಿಗೆ ಇಷ್ಟ ಬಂದ ಹಾಗೆ ಮಾಡಲಿಕ್ಕಿರುವಂತಹ ಒಂದು ವಿಷಯವಲ್ಲ. ಇನ್ನು ಈ ರೊಟ್ಟಿ ಮುರಿಯುವುದು ಮತ್ತು ಕರ್ತನ ಮೇಜು, ರೊಟ್ಟಿ ಮುರಿಯುವ ವಿಷಯದಲ್ಲಿ ಕರ್ತನ ಮೇಜು ಹಾಗೂ ಕರ್ತನ ಭೋಜನ ಎಂಬಂತ 2 ಪದ ಪ್ರಯೋಗಗಳನ್ನು ಸಾಧಾರಣವಾಗಿ ನಾವು ನೋಡುತ್ತೇವೆ. ಇದೆರಡರ ಮಧ್ಯದಲ್ಲಿ ಒಂದು ವ್ಯತ್ಯಾಸವಿದೆ. ನಾವು ಸಾಧಾರಣವಾಗಿ ಕರ್ತನ ಮೇಜು, ದ ಲಾರ್ಡ್ಸ್ ಟೇಬಲ್ ಎಂಬುದಾಗಿ ಹೇಳುತ್ತೇವೆ. ಆ ಪದ ಪ್ರಯೋಗವು ಸರಿಯೋ ತಪ್ಪು ಎಂಬುದಾಗಿ ನಾನು ಹೇಳೋದಿಲ್ಲ. ಆದರೆ ಈ ದೇವರ ವಾಕ್ಯದಲ್ಲಿಯೂ ಮತ್ತು ಕ್ರೈಸ್ತ ಸಭೆಗಳಲ್ಲಿಯೂ ಈ 2 ಪದಗಳನ್ನು ಸಾಧಾರಣವಾಗಿ ನಾವು ಕೇಳಿಸಿಕೊಳ್ಳುತ್ತೇವೆ. ಕರ್ತನ ಮೇಜು, ದ ಲಾರ್ಡ್ಸ್ ಟೇಬಲ್, ಆಮೇಲೆ ಕರ್ತನ ಭೋಜನ, ದ ಲಾರ್ಡ್ಸ್ ಸಪರ್. 2 ಪದಗಳನ್ನು ನಾವು ಕೇಳುತ್ತೇವೆ. ಇದೆರಡೂ ಒಂದೇ ಅರ್ಥದಲ್ಲಿ ಹೇಳಲ್ಪಟ್ಟದ್ದು. ನಾವು ಕೂಲಂಕುಷವಾಗಿ ಇದನ್ನು ಅಧ್ಯಯನ ಮಾಡುವುದಾದರೆ ಈ 2 ಪದಗಳಿಗೆ ಸ್ವಲ್ಪ ವ್ಯತ್ಯಾಸವಿದೆ. ರೊಟ್ಟಿ ಮುರಿಯುವುದು ಎಂಬುದು ಯಹೂದ್ಯ ಕುಟುಂಬಗಳಲ್ಲಿ ಸಾಧಾರಣವಾಗಿ ಉಪಯೋಗಿಸಲ್ಪಡುತ್ತಿದ್ದಂತಹ ಒಂದು ಪದ ಪ್ರಯೋಗ. ರೊಟ್ಟಿ ಮುರಿಯುವುದು ಎಂಬುದಾಗಿ ನಾನು ಹೇಳಿದೆ. ನಮ್ಮ ಆ ತರ್ಕ ನಡೆಯುತ್ತಿದ್ದಂತಹ ದಿವಸಗಳಲ್ಲಿ ಅವರು ಮನೆಗಳಲ್ಲಿ ರೊಟ್ಟಿ ಮುರಿದರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದ್ರಿಂದ ನಾವು ಮನೆಗಳಲ್ಲಿ ಮುರಿಯಬಹುದು ಎಂಬುದಾಗಿ ಒಂದು ತರ್ಕವಿತ್ತು. ಈ ತರ್ಕ ಎಲ್ಲ ದಾಟಿಕೊಂಡು ಬರ್ಬೇಕಾದ್ರೆ ಎಷ್ಟು ಕಷ್ಟವಾಗಿತ್ತು ಗೊತ್ತಾ? ಸುಲಭ ಇರಲಿಲ್ಲ. ಈಗ ಜನರಿಗೆಲ್ಲ ಅರ್ಥವಾಗಿದೆ ಬಿಡಿ. ಕೆಲವು ಸಹೋದರರಾದ್ರೂ ಧೈರ್ಯವಾಗಿ ನಿಂತರು ಇದನ್ನು ಬೋಧಿಸುವುದಕ್ಕೆ. ಈ ರೊಟ್ಟಿ ಮುರಿಯುವುದು ಎಂಬ ಪದ ಕರ್ತನ ಭೋಜನವನ್ನ ಮಾತ್ರ ಪ್ರತಿನಿಧಿಸುವಂತಹ ಒಂದು ಪದವಲ್ಲ. ನಾವು ಚರಿತ್ರೆಯನ್ನು ಕಲಿಯುವುದಾದ್ರೆ ಒಂದು ಯಹೂದ್ಯ ಕುಟುಂಬದಲ್ಲಿ ಸಾಧಾರಣವಾಗಿ ಉಪಯೋಗಿಸುತ್ತಿದ್ದಂತಹ ಒಂದು ಪದ. ಸ್ತೋತ್ರ ಮಾಡಿ ರೊಟ್ಟಿಯನ್ನು ಮುರಿದನು ಎಂಬ ಪದ ಬೇರೆ ಬೇರೆ ಸಂದರ್ಭಗಳಲ್ಲಿ ಉಪಯೋಗಿಸಲ್ಪಟ್ಟಿದೆ. ಕರ್ತನ ಭೋಜನದ ಬಗ್ಗೆ ಮಾತ್ರವಲ್ಲ. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯದ 36ನೇ ವಾಕ್ಯದಲ್ಲಿ ನಾವು ಓದುವುದಾದರೆ ಆ 7 ರೊಟ್ಟಿಗಳನ್ನು ಮೀನುಗಳನ್ನು ತೆಗೆದುಕೊಂಡು
ದೇವರ ಸ್ತೋತ್ರ ಮಾಡಿ ಅವುಗಳನ್ನು ಮುರಿದು ಶಿಷ್ಯರಿಗೆ ಕೊಡಲು. ಅಲ್ಲಿ ಸ್ತೋತ್ರ ಮಾಡಿ ರೊಟ್ಟಿಯನ್ನು ಮುರಿದನು ಎಂಬುದಾಗಿ ನೋಡ್ತೇವೆ. ಅದು ಕರ್ತನ ಭೋಜನವಲ್ಲ, ನಮಗೆಲ್ಲ ಗೊತ್ತು. ಇನ್ನು ಅಪೊಸ್ತಲರ ಕೃತ್ಯಗಳ 27ನೇ ಅಧ್ಯಾಯದ 35 ಮತ್ತು 36ನೇ ವಾಕ್ಯವನ್ನು ನಾನು ಉದಾಹರಣೆಯಾಗಿ ಓದಿಕೊಳ್ಳುತ್ತೇನೆ. ರೊಟ್ಟಿಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಸ್ತೋತ್ರ ಮಾಡಿ ಅದನ್ನು ಮುರಿದು ತಿನ್ನುವುದಕ್ಕೆ ಪ್ರಾರಂಭಿಸಿದನು. ಅಲ್ಲಿ ಪೌಲನನ್ನು ಹಡಗಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ದೊಡ್ಡ ಗಾಳಿ ಬಿರುಗಾಳಿ ಬಂದಿದೆ, ಎಲ್ಲರೂ ಉಪವಾಸವಿದ್ದಾರೆ. ಅಲ್ಲಿ ಪೌಲನು ರೊಟ್ಟಿಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಸ್ತೋತ್ರ ಮಾಡಿ ಅದನ್ನು ಮುರಿದು ತಿಂದನು. ಅದು ಕರ್ತನ ಭೋಜನದ ಬಗ್ಗೆ ಹೇಳಲ್ಪಟ್ಟದಲ್ಲ. ಇನ್ನು ಲೂಕನ ಸುವಾರ್ತೆ 24ನೇ ಅಧ್ಯಾಯದ 30ನೇ ವಾಕ್ಯ, ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಅದು ಕರ್ತನ ಭೋಜನದ ಬಗ್ಗೆ ಅಲ್ಲ. ಎಮ್ಮಾವುಸ್ ಪ್ರಯಾಣದಲ್ಲಿ ಅದರ ಕೊನೆಯಲ್ಲಿ ನಡೆದಂತಹ ಒಂದು ಘಟನೆ, ಅದು ಕರ್ತನ ಭೋಜನವಲ್ಲ. ಆದ್ದರಿಂದ ರೊಟ್ಟಿ ಮುರಿಯುವುದು ಎಂಬ ಪದ ಉಪಯೋಗಿಸಲ್ಪಟ್ಟದ್ದೆಲ್ಲವೂ ಕರ್ತನ ಭೋಜನ ಎಂಬುದಾಗಿ ಅರ್ಥೈಸಿಕೊಳ್ಳಬೇಡಿರಿ. ಯಹೂದ್ಯ ಕುಟುಂಬಗಳು ಸಾಧಾರಣವಾಗಿ ಅವರೆಲ್ಲರೂ ಒಟ್ಟಿಗೆ ಊಟಕ್ಕೆ ಸೇರಿ ಬಂದಾಗ ನಾವು ಆಹಾರಕ್ಕೋಸ್ಕರ ಸ್ತೋತ್ರ ಕೊಡುವಂತೆ ಅವರ ಕುಟುಂಬದ ಹಿರಿಯ ಸದಸ್ಯನು ಎದ್ದು ನಿಂತು ರೊಟ್ಟಿಯನ್ನು ತೆಗೆದು ಸ್ತೋತ್ರ ಮಾಡಿ ಮುರಿದು ಹಂಚುತ್ತಿದ್ದನು. ಆಮೇಲೆ ಅವರು ಅದನ್ನ ಊಟ ಮಾಡುತ್ತಾ ಇದ್ರು. ಅದು ಅವರ ವಾಡಿಕೆ, ಅವರ ಪದ್ಧತಿ. ಆದುದರಿಂದ ರೊಟ್ಟಿ ಮುರಿಯುವುದು ಎಂಬುದಾಗಿ ಹೇಳಲ್ಪಟ್ಟದ್ದೆಲ್ಲ ಕರ್ತನ ಭೋಜನದ ಬಗ್ಗೆ ಎಂಬುದಾಗಿ ನಾವು ತಿಳಿದುಕೊಳ್ಳಬಾರದು. ಇನ್ನು ಕೊರಿಂಥದವರಿಗೆ ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 10ನೇ ಅಧ್ಯಾಯದ 21ನೇ ವಾಕ್ಯವನ್ನು ನಾವು ಓದುವುದಾದ್ರೆ, ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳಲ್ಲಿ ಒಂದರಲ್ಲಿ ಹೊರತು ಎರಡರಲ್ಲಿ ಕುಡಿಯಲಾರಿರಿ. ಅಲ್ಲಿ ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ, ಪಾತ್ರೆ ಎಂಬ ಪದಕ್ಕೆ ಕಪ್ ಎಂಬಂತ ಪದ, ದ ಲಾರ್ಡ್ಸ್ ಕಪ್ ಅಂಡ್ ದ ಡಿಮನ್ಸ್ ಕಪ್, ಪಾತ್ರೆ ಎಂಬ ಪದ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. ಇನ್ನು ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇದರೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿ ಊಟ ಮಾಡಲಾರಿರಿ. ಅಲ್ಲಿ ಪಂಕ್ತಿ ಎಂಬುದಕ್ಕೆ ಟೇಬಲ್, ದ ಲಾರ್ಡ್ಸ್ ಟೇಬಲ್ ಅಂಡ್ ದ ಡಿಮನ್ಸ್ ಟೇಬಲ್. ಹಾಗಾದ್ರೆ ಈ ಲಾರ್ಡ್ಸ್ ಟೇಬಲ್, ಕರ್ತನ ಮೇಜು ಎಂಬುದಾಗಿ ನಾವು ಸಾಧಾರಣವಾಗಿ ಹೇಳುವಂಥದ್ದು, ಅಥವಾ ಕರ್ತನ ಪಂಕ್ತಿ ಎಂಬುದಾಗಿ ಇಲ್ಲಿ ಪೌಲನು ಹೇಳುವಂಥದ್ದು, ಅದು ಹುದುವಾಗಿ ಅನ್ಯೋನ್ಯತೆಗೋಸ್ಕರ ವಿಶ್ವಾಸಿಗಳು ಬಂದು ಸೇರಿದಾಗ ಅವರು ಊಟಕ್ಕೋಸ್ಕರ ಅಥವಾ ಅನ್ಯೋನ್ಯತಾ ಭೋಜನಕ್ಕೋಸ್ಕರ ಉಪಯೋಗಿಸಿದಂತಹ ಒಂದು ಪದ. ಇನ್ನು ಅನೇಕ ವಾಕ್ಯಗಳಲ್ಲಿ ಈ ಪದವನ್ನು ಕರ್ತನ ಮೇಜು ಎಂಬಂಥದ್ದು, ಹಳೆ ಒಡಂಬಡಿಕೆ ಕಾಲದಲ್ಲಿ ಮೇಜು ಎಂಬಂತ ಪದ ಅಲ್ಲಿ ಉಪಯೋಗಿಸಲ್ಪಟ್ಟಿರುವುದನ್ನು ನಾವು ನೋಡುವರಾಗಿದ್ದೇವೆ. ಲೂಕನ ಸುವಾರ್ತೆ 22ನೇ ಅಧ್ಯಾಯದ 30ನೇ ವಾಕ್ಯದಲ್ಲಿ, ನನ್ನ ರಾಜ್ಯದಲ್ಲಿ ನೀವು ನನ್ನ ಮೇಜಿನ ಮೇಲೆ ಊಟ ಮಾಡುವಿರಿ ಮತ್ತು ಕುಡಿಯುವಿರಿ. ಅದು ಕರ್ತನ ಭೋಜನದ ಬಗ್ಗೆ ಅಲ್ಲ. ಆದ್ರಿಂದ ಈ ಕರ್ತನ ಮೇಜು ಎಂಬ ಪದ ಹುದುವಾದ ಅನ್ಯೋನ್ಯತಾ ಭೋಜನಕ್ಕೆ ಸೇರಿ ಬರುವುದಕ್ಕೆ ಉಪಯೋಗಿಸಲ್ಪಡುವಂತಹ ಒಂದು ಪದವಾಗಿದೆ. ಆದ್ರಿಂದಲೇ ಈ ಕೊರಿಂಥದವರಿಗೆ ಪತ್ರಿಕೆ ಬರೆಯುವಾಗ ಅದರ 10-11 ಅಧ್ಯಾಯಗಳನ್ನು ನಾವು ಕಲಿಯುವಾಗ ಅವರಲ್ಲಿದ್ದಂತಹ ಒಂದು ಸಮಸ್ಯೆ ಅಂದ್ರೆ, ನಾನು ನಿನ್ನೆ ಹೇಳುತ್ತಾ ಬಂದೆ, ಇವರು ಅನ್ಯರಿಂದ ವಿಶ್ವಾಸಕ್ಕೆ ಬಂದವರು, ವಿಗ್ರಹಾರಾಧನೆಯನ್ನು ಬಿಟ್ಟು ಬಂದವರು. ಅವರಿಗೆ ಅವರದ್ದೇ ಆದ ಕೆಲವು ಪದ್ಧತಿಗಳಿತ್ತು. ಅದೆಲ್ಲ ಮಹಾಪಾಪ. ಯಾಕೆ ಯಹೂದ್ಯರಿಗೆ ಅವರದ್ದೇ ಆದ ಕೆಲವು ಪದ್ಧತಿಗಳಿರ್ಲಿಲ್ವಾ? ಇತ್ತು. ರಕ್ಷಿಸಲ್ಪಟ್ಟು ದೀಕ್ಷಾ ಸ್ನಾನ ಬಂದು ಸಭೆಗೆ ಬಂದ್ರು, ನೀನು ಸುನ್ನತಿ ಮಾಡಿಸಿಕೊಳ್ಳದಿದ್ರೆ ರೊಟ್ಟಿ ಕೊಡೋದಿಲ್ಲ ಎಂಬುದಾಗಿ ಅವರು ವಿಶ್ವಾಸಗಳನ್ನು ಹೊರಗಿಡ್ಲಿಲ್ವಾ? ಅದಕ್ಕೇನಾದ್ರೂ ವಾಕ್ಯಾಧಾರವಿದೆಯಾ? ಸಾಧಾರಣದವರಲ್ಲ, ಪೇತ್ರನು ಸಹ ಹಾಗೆ ಹೇಳಿದ್ದಾನೆ. ಪೇತ್ರನು ಸಹ ಅದಕ್ಕೆ ಹೋಗೊಟ್ಟು ಅವರ ಜೊತೆಯಲ್ಲಿ ನಿಂತಿದ್ದಾನೆ, ಸುನ್ನತಿ ಮಾಡಿಸಿಕೊಳ್ಳಬೇಕು, ಇಲ್ಲದಿದ್ದರೆ ನೀವು ರಕ್ಷಿಸಲ್ಪಡುವುದಿಲ್ಲ, ನಿಮ್ಮ ರಕ್ಷಣೆ ಪೂರ್ಣವಲ್ಲ ಎಂಬುದಾಗಿ. ಪೌಲನ ಆಮೇಲೆ ಬಂದು ಹೇಳುತ್ತಾನೆ, ಹಾಗೆ ಅಲ್ಲ, ಅದಲ್ಲ, ಆ ಸುನ್ನತಿ ಅಲ್ಲ ದೇವರ ವಾಕ್ಯದಲ್ಲಿ ನಾವು ಸಭೆಗೆ ಸೇರುವುದಕ್ಕೆ ಬೇಕಾದದ್ದು. ಅದರ ವ್ಯತ್ಯಾಸವನ್ನು ತೋರಿಸುತ್ತಾನೆ. ಅದರಿಂದಲೇ ಈ ಪೌಲನ ವಿಷಯವಾಗಿ ಹೇಳುವಾಗ ದ ಅಪೋಸ್ಟಲ್ ಟು ದ ಜೆಂಟೈಲ್ಸ್ ಎಂಬುದಾಗಿ, ಅನ್ಯರಿಗೆ ಕಳಿಸಲ್ಪಟ್ಟ ಅಪೋಸ್ಟಲ್ ಎಂಬುದಾಗಿ ಪೌಲನ ಬಗ್ಗೆ ಹೇಳುವಂಥದ್ದು. ಪೇತ್ರನು ಯಹೂದ್ಯನು,
ಪೇತ್ರನು ಯಹೂದ ಪಾರಂಪರ್ಯವನ್ನ ಅನುಸರಿಸುತ್ತಾ ಇದ್ದವನು. ಆ ಪೇತ್ರನು ಒಂದು ವೇಳೆ ಯಹೂದ್ಯರ ಮಧ್ಯದಲ್ಲಿ ಸೇವೆ ಮಾಡುತ್ತಾ ಇರುವವನನ್ನು ಅನ್ಯರ ಮಧ್ಯೆ ಹೋಗಿ ಸುವಾರ್ತೆ ಸಾರು ಎಂಬುದಾಗಿ ಹೇಳಿದರೆ ಇವನು ಮೊದಲು ಹೇಳುತ್ತಿದ್ದ, ನೀವೆಲ್ಲರೂ ಮೊದಲು ಸುನ್ನತಿ ಮಾಡಿಸಿಕೊಳ್ಬೇಕು ಎಂಬುದಾಗಿ. ಆದ್ರೆ ಪೌಲನು ಅದನ್ನು ನಿರಾಕರಿಸ್ತಾನೆ. ಅವರಿಬ್ಬರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ. ನಾವಿಲ್ಲಿ ಕಾಣುವಂತ ಒಂದು ವಿಷಯ, ಈ ಕೊರಿಂಥ ಸಭೆಯವರಿಗೆ ಅವರದ್ದೇ ಆದ ಒಂದು ಹಿನ್ನೆಲೆ ಇತ್ತು. ಅವರು ಅನ್ಯ ಮತದಿಂದ ಅನ್ಯ ವಾಡಿಕೆಗಳನ್ನ ಬಿಟ್ಟು, ಸಂಸ್ಕೃತಿಯನ್ನ ಬಿಟ್ಟು ಬಂದವರು. ಅವರಲ್ಲಿ ವ್ಯಭಿಚಾರ ಇತ್ತು ಎಂಬುದಾಗಿ ನೋಡುತ್ತೇವೆ. ಈಗಿನ ದಿವಸಗಳಲ್ಲಿ ದೇವದಾಸಿ ಪದ್ಧತಿಗಳಲ್ಲಿ ನಾವು ಎಷ್ಟೋ ಅನ್ಯ ಮತಗಳಲ್ಲಿ ಕಾಣ್ತೇವೆ ಅಲ್ವಾ? ಅಂಥದ್ದೆಲ್ಲ ಇತ್ತು. ಅದನ್ನೆಲ್ಲ ಬಿಟ್ಟು ಬಂದಾಗ ಅದರಲ್ಲಿ ಕೆಲವುದನ್ನೆಲ್ಲ ಅವರು ಆಗಲೂ ಅನುಸರಿಸುತ್ತಿದ್ದಾರೆ. ಆದ್ರಿಂದಲೇ ಈ ದೆವ್ವಗಳ ಪಂಕ್ತಿ ಎಂಬಂತ ಪದ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ, ದ ಡಿಮನ್ಸ್ಟ್ರೇಬಲ್ ಎಂಬುದಾಗಿ. ಆದ್ರೆ ಅವರು ಸಭೆಯಾಗಿ ಕೂಡಿ ಬಂದಾಗ ಆ ಕರ್ತನ ಮೇಜು ಎಂಬುದಾಗಿ ಹೇಳುವುದು ಹುದುವಾದ ಆ ಊಟದ ಅನ್ಯೋನ್ಯತೆಯ ಸಮಯ. ಅದನ್ನು ಕರ್ತನ ಭೋಜನವನ್ನು ಇವರು ವಿವೇಚಿಸಿ ತಿಳಿದುಕೊಳ್ಳಲಿಲ್ಲ. ಆದುದರಿಂದಲೇ 1 ಕೊರಿಂಥ 11ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು, ಪರಂತು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಭೋಜನವು ಕರ್ತನ ಭೋಜನವಲ್ಲ. ಅಲ್ಲಿ ಕರ್ತನ ಭೋಜನ ಎಂಬ ಪದವನ್ನ ಪೌಲನು ಯಾಕೆ ಉಪಯೋಗಿಸಿದ್ದಾನೆ? ಕರ್ತನ ಮೇಜು ಎಂಬ ಆ ಒಂದು ವಿಷಯದಿಂದ ವ್ಯತ್ಯಸ್ತವಾದದ್ದೇ ಕರ್ತನ ಭೋಜನ. ನೀವು ಸಭೆಯಾಗಿ ಕೂಡಿ ಬರುವಂಥದ್ದು ಕರ್ತನ ಭೋಜನವನ್ನು ಆಚರಿಸುವುದಕ್ಕೆ. ಆದರೆ ಅದನ್ನ ಬದಿಗಿಟ್ಟು ಮೇಜಿಗೆ ಊಟ ಮಾಡುವುದಕ್ಕೆ, ವಾಕ್ಯಗಳನ್ನೆಲ್ಲ ಓದಿದ್ರೆ ನಾವು ನೋಡುತ್ತೇವೆ, ಊಟಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಅವರು ಕೊಡುತ್ತಾ ಇದ್ದರು ಎಂಬುದಾಗಿ. ಆದ್ರಿಂದ ಈ ಕರ್ತನ ಮೇಜು ಎಂಬ ಪದಕ್ಕಿಂತಲೂ ಕರ್ತನ ಭೋಜನ ಎಂಬಂತ ಪದವೇ, ದ ಲಾರ್ಡ್ಸ್ ಟೇಬಲ್ ಎಂಬ ಪದಕ್ಕಿಂತಲೂ ದ ಲಾರ್ಡ್ಸ್ ಸಪ್ಪರ್. ಇನ್ನು ಕೆಲವರು ರಾತ್ರಿ ಭೋಜನ ಎಂಬುದಾಗಿ ಹೇಳುತ್ತಾರೆ, ಯಾಕಂದ್ರೆ ಸಪ್ಪರ್ ಎಂಬಂತಹ ಪದ ಅದು ರಾತ್ರಿಯ ಊಟದ ವಿಷಯ. ಆದ್ದರಿಂದ ರಾತ್ರಿ ಭೋಜನ ಎಂಬುದಾಗಿ ಹೇಳುತ್ತಾರೆ. ಅದನ್ನು ಹಗಲು ಮಾಡಬಾರದು ಎಂಬುದಾಗಲ್ಲ. ಕೆಲವು ಸಭೆಯವರು ರಾತ್ರಿ ಮಾತ್ರ ಇದನ್ನು ಮಾಡ್ತಾರೆ, ಹಾಗೆ ಅಲ್ಲ. ಅದರಿಂದ ಸಭೆಯ ಅನ್ಯೋನ್ಯತ ಭೋಜನ ಕೂಟಗಳನ್ನು, ಕರ್ತನ ನೆನಪಿಗಾಗಿರುವ ಕರ್ತನ ಭೋಜನವನ್ನು ವ್ಯತ್ಯಸ್ತವಾಗಿ ನಾವು ತಿಳ್ಕೊಳ್ಳಬೇಕು. ಇದೆರಡನ್ನು ಒಂದೇ ಆಗಿ ನಾವು ಕಾಣಬಾರದು, ವ್ಯಕ್ತವಾಗಿ ನಾವು ಕಾಣುವಂಥದ್ದು. 1 ಕೊರಿಂಥ 11ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ, ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದನು. ಅದೇನೆಂದರೆ, ಕರ್ತನಾದ ಯೇಸು ಕ್ರಿಸ್ತನು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು. ಏನು ಕರ್ತನ ಭೋಜನದ ಅನುಷ್ಠಾನ ಮತ್ತು ಉದ್ದೇಶ, ಯಾವುದಕ್ಕೋಸ್ಕರ ಈ ಕರ್ತನ ಭೋಜನವನ್ನು, ಅಂದ್ರೆ ನಾವು ಭಾನುವಾರ ಸಭೆಯಾಗಿ ಮಾಡುವಂತ ಆ ರೊಟ್ಟಿ ಮುರಿಯುವ ಕೂಟ, ಇದರ ಉದ್ದೇಶ ಮತ್ತು ಅನುಷ್ಠಾನ ಏನು? ನಾವು 1 ಕೊರಿಂಥ 11ನೇ ಅಧ್ಯಾಯದ 23ರಿಂದ 26ನೇ ವಾಕ್ಯದವರೆಗೆ ಓದುವುದಾದರೆ ಅಲ್ಲಿ ಕಾಣುವಂತ ಒಂದು ಪದ, ನನ್ನನ್ನು ನೆನೆಸುವುದಕ್ಕೋಸ್ಕರ ಹೀಗೆ ಮಾಡಿರಿ. ಅದು ರೊಟ್ಟಿಯ ವಿಷಯದಲ್ಲಿ ಆದರೂ, ಇನ್ನು ಪಾತ್ರೆ ವಿಷಯದಲ್ಲಾದರೂ, ಎರಡರ ವಿಷಯದಲ್ಲಿ ಆತನು ಹೇಳುವಂಥದ್ದು, ನೀವಿದನ್ನು ಯಾತಕ್ಕೋಸ್ಕರ ಮಾಡಬೇಕು? ನನ್ನನ್ನು ನೆನೆಸುವುದಕ್ಕೋಸ್ಕರ ಇದನ್ನು ಮಾಡಿರಿ ಎಂಬುದಾಗಿ ಆತನು ಹೇಳುವವನಾಗಿದ್ದಾನೆ. ಆದ್ದರಿಂದ ನಾವು ಒಟ್ಟಿಗೆ ಸಭೆಯಾಗಿ ಕೂಡಿ ಬಂದು ಕರ್ತನ ಭೋಜನವನ್ನ ಆಚರಿಸುವಾಗ ಪ್ರಾಥಮಿಕವಾಗಿ ಕರ್ತನ ಶ್ರಮ ಮರಣಗಳನ್ನು ನೆನೆಸುವಂಥದ್ದು. ಕರ್ತನನ್ನ ನೆನೆಸಿಕೊಳ್ಳುವುದು ಅಂತ ಹೇಳಿದ್ರೆ, ಈ ಕರ್ತನನ್ನ ನೆನೆಸಲಿಕ್ಕೆ ತುಂಬಾ ವಿಷಯಗಳಿದೆ ಅಲ್ವಾ? ಆತನು ಜನಿಸಿದ ದಿವಸದಿಂದ ಅನೇಕ ವಿಷಯಗಳನ್ನು ನೆನೆಸಲಿಕ್ಕೆ, ಇದರಲ್ಲಿ ಯಾವ ವಿಷಯ ನೆನೆಸಬೇಕು? ಅಲ್ಲಿ ವ್ಯಕ್ತವಾಗಿ ಆತನ ಭೇದವಾಗದಿಲ್ಲ. ಇದು ನಿಮಗೋಸ್ಕರ ಮುರಿಯಲ್ಪಟ್ಟ ದೇಹ, ಸುರಿಸಲ್ಪಟ್ಟ ರಕ್ತ. ಅದರಿಂದ ಆ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ನಾವು ನೆನಪು ಮಾಡಿಕೊಳ್ಳಬೇಕಾದದ್ದು ಆತನ ಮುರಿಯಲ್ಪಟ್ಟ ಶರೀರ ಮತ್ತು ಸುರಿಸಲ್ಪಟ್ಟ ರಕ್ತ.
ಬೇರೆ ಕ್ರಿಸ್ಟಾಲಜಿ ಬೋಧಿಸುವಂತಹ, ಕ್ರಿಸ್ತಶಾಸ್ತ್ರವನ್ನ ಬೋಧಿಸುವಂತಹ ಒಂದು ಬೋಧನಾ ಕೂಟವಲ್ಲ ಅದು. ಅನೇಕ ಕಡೆಗಳಲ್ಲಿ ಇವತ್ತು ಹಾಗೆ ಆಗಿ ಹೋಗಿದೆ. ಸರಳವಾದ ರೀತಿಯಲ್ಲಿ ಯೇಸು ಕ್ರಿಸ್ತನ ಶ್ರಮೆಗಳನ್ನು, ಮರಣವನ್ನು ನೆನಪಿಗೆ ತರುವಂತಹ ಕೆಲವು ಪದಗಳನ್ನು ಉಪಯೋಗಿಸಿ ಸ್ತೋತ್ರ ಸಲ್ಲಿಸಬೇಕಾದಲ್ಲಿ ಪ್ರಸಂಗಿಯೊಬ್ಬರು ನಿಂತುಕೊಂಡು ಮಹಾಘಂಟಾಘೋಷಿತವಾಗಿ ಅವರು ಕ್ರಿಸ್ತಶಾಸ್ತ್ರವನ್ನು ಬೋಧಿಸುವಂತ ಒಂದು ಕ್ಲಾಸ್ ಆಗಿ ಅದು ಮಾರ್ಪಟ್ಟಿದೆ. ಆತನ ಮರಣವನ್ನು, ಮುರಿಯಲ್ಪಟ್ಟ ಶರೀರವನ್ನು, ಆತನು ಸುರಿಸಿದ ರಕ್ತವನ್ನು ನೆನಪಿಗೆ ತರುವಂತಹ ಸಮಯವಾಗಿರಬೇಕು. ಅಲ್ಲಿ ನಾವು ಮಾಡುವಂತಹ ಸ್ತೋತ್ರ ಮಾತುಗಳು, ವಾಕ್ಯದಿಂದ ನಾವು ಓದುವಂತಹ ವೇದ ಭಾಗಗಳು, ನಾವು ಅಲ್ಲಿ ಹೇಳಿಕೊಡುವಂತಹ ವಾಕ್ಯದ ಆಲೋಚನೆಗಳು, ನಾವು ಹಾಡುವಂತಹ ಹಾಡುಗಳು, ಇದೆಲ್ಲ ಆ ಕರ್ತನ ಶ್ರಮ ಮರಣಗಳಿಗೆ, ಆತನ ದೇಹಕ್ಕೂ ರಕ್ತಕ್ಕೂ ಸಂಬಂಧಪಟ್ಟದ್ದು ಅಥವಾ ಅದನ್ನು ಜನರ ನೆನಪಿಗೆ ತರುವಂತಹ ವಿಷಯಗಳಾಗಿರಬೇಕು. ಅಲ್ಲದೆ ಅದರಿಂದ ಹೊರತಾಗಿರುವಂತಹ ಬೇರೆ ಅನೇಕ ವಿಷಯಗಳನ್ನು ನಾವು ತಂದು ಅಲ್ಲಿ ಮಾಡುವಂಥದ್ದು ಸರಿಯಲ್ಲ. ಯಾಕಂದ್ರೆ ವ್ಯಕ್ತವಾಗಿ ಕರ್ತನ ಹೇಳಿದ್ದಾನೆ, ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ಮಾಡಿರಿ ಎಂಬುದಾಗಿ. ಇದು ನೆನಪಿಸಿಕೊಳ್ಳುವುದಕ್ಕೆ ಏಕರೂಪವಾದ ಅಥವಾ ನಿರ್ದಿಷ್ಟವಾದ ರೀತಿ ನಿಯಮಗಳು ದೇವರ ವಾಕ್ಯದಲ್ಲಿ ಎಲ್ಲಿಯೂ ಕೊಡಲ್ಪಟ್ಟಿಲ್ಲ. ನಾವು ಹೀಗೆ ಮೊದಲು 2 ಹಾಡು ಆಡಬೇಕು, ಆಮೇಲೆ ಒಬ್ಬರು ಒಂದು ಕೀರ್ತನೆ ಓದಬೇಕು, ಆಮೇಲೆ 3 ಜನರು ಸ್ತೋತ್ರ ಮಾಡಬೇಕು, ಆಮೇಲೆ ಕೆಲವು 1-2 ಜನ ಇಂಥ ಪದ್ಧತಿ ಎಲ್ಲಿ ಕೊಟ್ಟಿಲ್ಲ. ಅದು ನಮ್ಮದೇ ಆದ ಕೆಲವು ವಾಡಿಕೆಗಳನ್ನು ಅನುಸರಿಸಿಕೊಂಡಿದ್ದೇವೆ. ಆದರೆ ವಾಕ್ಯದಲ್ಲಿ ಇಂಥ ರೀತಿಯಲ್ಲಿ ಆಗಬೇಕು ಎಂಬುದಾಗಿ ಎಲ್ಲಿಯೂ ಹೇಳಲ್ಪಡಲಿಲ್ಲ. ಆ ನೆನಪಿನ ಕೂಟವನ್ನು, ಕರ್ತನ ಶ್ರಮಾಮರಣಗಳನ್ನು, ಮುರಿಯಲ್ಪಟ್ಟ ಶರೀರವನ್ನು, ಸುರಿಸಲ್ಪಟ್ಟ ರಕ್ತವನ್ನು ನೆನೆಸಿಕೊಳ್ಳುವುದಕ್ಕೆ ಯೋಗ್ಯವಾದ ರೀತಿಯಲ್ಲಿ ನಾವು ಉಪಯೋಗಿಸಬೇಕು. ಅದು ಒಂದೊಂದು ಸಭೆಯಲ್ಲಿ ಒಂದೊಂದು ರೀತಿ ಮಾತಾಡ್ತಾರೆ. ಅದು ಇಂಥದ್ದೇ ಸರಿ ಎಂಬುದಾಗಿ ಎಲ್ಲ ನಮಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಆ ಸಮಯವನ್ನು ಬೇರೆ ವಿಷಯಗಳಿಗೋಸ್ಕರ ಉಪಯೋಗಿಸುವಂಥದ್ದು ಸರಿಯಲ್ಲ. ಕೆಲವರು ಸ್ತೋತ್ರ ಮಾಡಲಿಕ್ಕೆ ಎದ್ದು ನಿಂತರೆ, ಕರ್ತನೇ ನಾನು ದೊಡ್ಡ ಮಹಾಪಾಪಿ ಆಗಿದೆ, ನನ್ನ ಹಳೆ ಜೀವಿತದಲ್ಲಿ ನಾನು ಹಾಗೆ ಮಾಡುತ್ತಾ ಇದ್ದೆ, ನಾನು ಮಹಾ ಕೊಲೆ ಮಾಡಿದವನು, ಕದ್ದವನು, ಅದು ಮಾಡಿದವನು, ನನ್ನ ವಿಷಯವೇ ಒಂದು ಕಾಲಕ್ಕೆ ನನ್ನ ವಿಷಯ, ನನ್ನ ವಿಷಯ ಎಲ್ಲ ಬಿಟ್ಟು ಇಲ್ಲಿ ಕರ್ತನ ವಿಷಯ ಹೇಳಿದೆ. ಒಂದು ಮಾತಲ್ಲಿ ಕರ್ತನೇ ನನ್ನನ್ನು ವಿಶೇಷ ಸ್ತೋತ್ರ ಎಂಬುದಾಗಿ ಹೇಳಬಹುದು. ಆದ್ರೆ ಆದಷ್ಟು ಯೇಸು ಕ್ರಿಸ್ತನನ್ನು ನೆನೆಸುವಂತಹ ಒಂದು ಕೂಟವಾಗಿ ನಾವು ಅದನ್ನ ಪರಿಗಣಿಸಬೇಕು. ವ್ಯಕ್ತವಾಗಿ ದೇವರ ವಾಕ್ಯದಲ್ಲಿ ಕಾಣುವಂತಹ ಒಂದು ವಿಷಯವಾಗಿದೆ. ನಾವು ಹಾಡುವ ಹಾಡುಗಳು ಆತನ ಶ್ರಮೆಗಳನ್ನು ನೆನಪಿಗೆ ತರುವಂತದ್ದು ಆಗಿರಬೇಕು. ನಾನು ಈ ಸಭೆಗಳಿಗೆ, ನಮ್ಮ ಸಹೋದರ ಸಭೆಗಳಿಗೆ ಬರಲಿಕ್ಕೆ ಪ್ರಾರಂಭವಾದಂತಹ ದಿವಸದಲ್ಲಿ ನಮ್ಮ ಸಭೆಯಲ್ಲಿ ನಾನು ಹಿಂದೆ ಕೂತಿದ್ದೆ, ನನ್ನ ಪಕ್ಕದಲ್ಲಿ ಒಬ್ಬ ಹಿರಿಯರು ಕೂತ್ಕೊಂಡಿದ್ರು. ಹಾಗೆ ಎಲ್ಲರೂ ಒಂದೊಂದು ಹಾಡು ಇರ್ತಾರೆ. ಒಂದ್ ದಿವಸ ನನಗೂ ಒಂದು ಅಂದ್ರೆ ಎಲ್ಲರೂ ಹೇಳ್ತಾರೆ, ಯವನಸ್ಥರು ಮುಂದೆ ಬರಬೇಕು, ಅವ್ರು ಏನಾದ್ರು ಮಾತಾಡ್ಬೇಕು, ಹಾಡುಗಳನ್ನು ಸಜೆಸ್ಟ್ ಮಾಡ್ಬೇಕು. ನನಗೂ ಒಂದು ಆಸೆ. ನಾನು ಒಂದು ಹಾಡನ್ನು ತೆಗೆದು ಹಿರಿಯರ ಹತ್ರ ಹೇಳಿ, ಈ ಹಾಡು ಹಾಡೋಣ ಅಂತ ಅವ್ರು ಕಿವಿಯಲ್ಲಿ ಹೇಳಿದ್ರು, ಈ ಸಮಯದಲ್ಲಿ ಬೇಡ ಅಂತ. ನನಗೊಂದು ಬೇಸರ ಆಯ್ತು. ಯಾಕಂದ್ರೆ ಹೇಳಿ ಅಂದಾಗ ಹೇಳಿ ನಾನೊಂದು ಹಾಡು ತೋರಿಸಿದಾಗ ಬೇಡ ಅಂತ. ಊಟ ಆದ್ಮೇಲೆ ಅವ್ರಿಗೆ ಬೇಸರ. ಮನೆ ನಮಗೆ ಇಷ್ಟ ಬಂದಂತಹ ಹಾಡುಗಳನ್ನು ಹಾಡ್ಲಿಕ್ಕಿರುವ ಸಮಯವಲ್ಲ ಇದು. ಕರ್ತನ ಶ್ರಮಾಮರಣಗಳಿಗೆ ಸಂಬಂಧಪಟ್ಟದ್ದನ್ನು ನಾವು ಇಲ್ಲಿ ಹಾಡಬೇಕು. ಅದು ನನ್ನ ಹೃದಯಕ್ಕೆ ಚೆನ್ನಾಗಿ ನಾಟಿದೆ. ನಾನು ಯಾವಾಗಲೂ ಹೇಳ್ತೇನೆ, ನನ್ನನ್ನು ವಾಕ್ಯ ಬೋಧನೆಯಲ್ಲಿ ಬೆಳೆಸಿಕೊಂಡು ಬಂದದ್ದು ಯಾವುದೇ ಬೈಬಲ್ ಸ್ಕೂಲು, ಸೆಮಿನಾರಿ ಅಲ್ಲ, ನಮ್ಮ ಸಭಾಗಿರಿಯರು. ಈಗ ಆ ಪದ್ಧತಿಯೆಲ್ಲ ಹೋಗಿದೆ. ನೀವು ಬೇಕಾದ್ರೆ ಹೋಗಿ ಎಲ್ಲರೂ ಕಲ್ತ್ಕೊಂಡು ಬಂದು ಮಕ್ಕಳಿಗೆ ಪ್ರಸಂಗ ಮಾಡಿ ಅಂತ ಪದ್ಧತಿ ಬಂದು ಹೋಗಿದೆ. ನಮ್ಮ ಸ್ಥಳೀಯ ಸಭೆಗಳೆಲ್ಲ ವಾಕ್ಯ ಜ್ಞಾನವುಳ್ಳಂತಹ ಒಳ್ಳೆ ಹಿರಿಯರು ಆ ಕಾಲದಲ್ಲಿದ್ದರು. ಅವರು ಬೋಧಿಸಿ ಅನೇಕ ಬೋಧಕರನ್ನು ಸೃಷ್ಟಿಸಿದರು. ಅದು ಈಗಲೂ ಮುಂದುವರಿಬೇಕೆಂಬುದಾಗಿ ನಾನು ಹೇಳುವಂಥದ್ದು. ಬಹಿರಂಗವಾಗಿ ನುಡಿಯುವ ಎಲ್ಲಾ ಮಾತುಗಳು ಎಲ್ಲಾ ವಿಷಯದಿಂದ
ಹೃದಯಗಳನ್ನ ಬೇರೆ ಕಡೆಗೆ ಒಯ್ಯುವಂತಹ ಉದಾಹರಣೆಗಳು, ಕಥೆಗಳು ಎಲ್ಲ ಆ ಸಂದರ್ಭದಲ್ಲಿ ಬೇಡ. ಕತೆ ಕೇಳಲಿಕ್ಕೆ ಎಲ್ರಿಗೂ ಇಷ್ಟ ಅಲ್ವಾ? ಆದ್ರೆ ಯೇಸು ಕ್ರಿಸ್ತನು ಎಂಬ ಆ ಕೇಂದ್ರ ವ್ಯಕ್ತಿತ್ವದಿಂದ ಜನರ ಹೃದಯವನ್ನ ದೂರ ಕೊಂಡು ಹೋಗುವಂತಹ ಘಟನೆಗಳಾಗಲಿ, ವಿಷಯಗಳಾಗಲಿ, ಉದಾಹರಣೆಗಳಾಗಲಿ, ಕಥೆಗಳಾಗಲಿ, ಇದು ಯಾವುದು ಆ ಸಂದರ್ಭದಲ್ಲಿ ಬೇಡ. ಅನೇಕ ಬಾರಿ ಸಮಯ ಇದೆ, 10:15 ಸ್ತೋತ್ರಕ್ಕೆ ಸಮಯ ಕೊಟ್ಟಿದ್ದಾರೆ, ಆದ್ರೆ ಯಾರು ಹೇಳ್ತಾ ಇಲ್ಲ ಸಮಯ ಇದೆ, ಏನಾದ್ರೂ ಮಾಡಿ ಸಮಯ ಖರ್ಚು ಮಾಡಬೇಕು. ಅದಕ್ಕೋಸ್ಕರ ಕೆಲವರು ಹೇಳ್ತಾರೆ ದಯಮಾಡಿ ಸಮಯ ವೇಸ್ಟ್ ಮಾಡಬೇಡ್ರಿ. ಇದು ನೆನಪಿನ ಕೂಟ. ಈ ನೆನಪಿನ ಕೂಟದಲ್ಲಿ ಸ್ವಲ್ಪ ಹೊತ್ತು ಮೌನವಾದರೂ ಏನು ತೊಂದರೆ ಇಲ್ಲ, ಯಾಕೆಂದ್ರೆ ನನ್ನನ್ನು ನೆನೆಸುವುದಕ್ಕೋಸ್ಕರ ಇದು ಮಾಡಿರಿ ಎಂಬುದಾಗಿ. ಈಗ ಎಷ್ಟೋ ಸಭೆಗಳಲ್ಲಿ 1-2 ನಿಮಿಷ ಮೌನವಾಗಿದ್ರೆ ಎಲ್ಲರೂ ನೋಡ್ತಾರೆ, ಯಾಕೆ ಯಾರು ಹೇಳ್ತಾ ಇಲ್ಲ, ಯಾರು ಹೇಳ್ತಾ ಇಲ್ಲ. ನೆನಪು ಅಂದ್ರೆ ನಮ್ಮ ಮನಸ್ಸು ಅಲ್ಲಿ ಒಳಗೊಂಡಿರುವಂತ ವಿಷಯ. ಬಾಯಿ ಮಾತಿಲ್ಲದೆ ನೆನೆಸಬಹುದು. ಅದರಿಂದ ಆರೋಗ್ಯಕರವಾದಂತಹ ಮೌನವಾದ ಸ್ವಲ್ಪ ಸಮಯ ಇದರ ಮಧ್ಯದಲ್ಲಿದ್ರೆ ಯಾರೂ ಬೇಸರ ಪಡಬೇಕಾಗಿಲ್ಲ ರೀ. ಅಂದ ಜನರನ್ನ ಉತ್ತೇಜನಗೊಳಿಸ್ಲಿಕ್ಕಾಗಿ ಸುಮ್ಮನೆ ಒಂದು ಹಾಡು ಹಾಡ್ಬಿಡಿ. ದೇವರ ಆತ್ಮನೇ ನಿಮಗೆ ಪ್ರೇರೇಪಿಸಿದ್ರೆ ಹಾಡಿ. ಯಾರು ಏನು ಹೇಳ್ತಾ ಇಲ್ಲ, ಎಲ್ಲ ಮೌನವಾಗಿದೆ, ಬೋರ್ ಆಗ್ತಾ ಇದೆ, ಅದನ್ನ ಒಂದು ಹಾಡು ಹಾಡೋಣ ಎಂಬುದಾಗಿ ಒಂದು ಹಾಡು ಸ್ಟಾರ್ಟ್ ಮಾಡಬೇಡ್ರಿ. ಸ್ವಲ್ಪ ಹೊತ್ತು ಮೌನವಾಗಿದ್ರು ಪರವಾಗಿಲ್ಲ. ಕೆಲವು ಸಭೆಯವರು ಹೇಳ್ತಾರೆ, ಈ ಬ್ರದರನ್ ಸಭೆ ಆರಾಧನೆಗೆ ಹೋದ್ರೆ ತುಂಬಾ ಬೋರಿಂಗ್, ನಿದ್ರೆ ಬರ್ತದೆ ಎಂಬುದಾಗಿ. ಏನ್ ಸುಮ್ಮನೆ ಕೂತ್ಕೊಂಡಿರ್ತಾರೆ, 1-2 ನಿಮಿಷ ಆದ್ಮೇಲೆ ಒಬ್ಬರದ್ದು ಏನೋ ಹೇಳ್ತಾರೆ, ಅವ್ರು ಕೂತ ಮೇಲೆ ಮತ್ತೆ ಸ್ವಲ್ಪ ಜೀವ ಬೇಕ್ರಿ, ಜೀವ ಜೀವ ಅಂತ ಹೇಳಿದಾಗಲೇ ಶುರು ಮಾಡ್ತಾರೆ, ಮತ್ತೆ ಜೀವ ಜಾಸ್ತಿ ಆಗ್ತಾ ಹೋಗ್ತದೆ. ಈ ಜೀವ ಅಂತ ಹೇಳಿದ್ರೆ ಏನು ಅಂತ ಅನ್ಕೊಂಡಿದ್ದೀರಿ? ನೆನಪಿನ ಕೂಟ ಎಂಬಂಥದ್ದು ನೆನಪಿಸಿಕೊಳ್ಳುವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವಂತ ಕೂಟಗಳಾಗಿರಬೇಕು. ಅಲ್ಲಿ ಬಾಹ್ಯವಾದ ಅಗತ್ಯವಿಲ್ಲದ ಯಾವುದೇ ಶಬ್ದ ಬಂದರೂ ಅದು ನಮ್ಮ ನೆನಪಿಗೆ ಅಡ್ಡಿಯಾಗುವಂಥದ್ದು ಅಲ್ಲದೆ ಅದು ಆರಾಧನೆಯನ್ನು ವರ್ಧಿಸುವಂಥದ್ದಲ್ಲ. ಈಗ ವರ್ಷಿಪ್ ಪ್ರೈಸ್ ಅಂಡ್ ವರ್ಷಿಪ್ ಎಂಬುದಾಗಿ ಹೇಳಿ ಎಲ್ಲರನ್ನು ಕುಣಿಸಬೇಕು, ಇಲ್ಲದ್ರೆ ಜೀವ ಇಲ್ಲ ಅಂತೆ. ನಾನು ಒಮ್ಮೊಮ್ಮೆ ಹೇಳುವಂತ ಒಂದು ಉದಾಹರಣೆ, ನಮ್ಮ ಮಕ್ಕಳು ಯೂನಿವರ್ಸಿಟಿ ಪರೀಕ್ಷೆ ಬರೀಲಿಕ್ಕೆ ಹೋಗ್ತಾರೆ. ಈಗ ನಿನ್ನೆ CBSE ರಿಸಲ್ಟ್ ಬಂತು. ನಮ್ಮ ಕೆಲವು ಮಕ್ಕಳೆಲ್ಲ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ. ಇವರೆಲ್ಲ ಎಷ್ಟೋ ತಿಂಗಳು ಕೂತ್ಕೊಂಡು ಪ್ರಯತ್ನ ಪಟ್ಟು ಅಭ್ಯಾಸ ಮಾಡಿ ಪ್ರಿಪೇರ್ ಮಾಡಿ ಪರೀಕ್ಷೆಗೆ ಹೋಗಿ ಬರೀತಾರೆ. ಇವರು ಪರೀಕ್ಷೆಗಾಗಿ ಅಲ್ಲಿ ಹೋಗಿ ಕೂತ ಮೇಲೆ ಅವರಿಗೆ 2 ತಾಸಿದೆ, ಇಲ್ಲಾಂದ್ರೆ 3 ತಾಸು ಈ ಪರೀಕ್ಷೆ ಪೇಪರ್ ಬರೀಲಿಕ್ಕೆ, ಆನ್ಸರ್ ಬರೀಲಿಕ್ಕೆ. 10 ರಿಂದ 12 ಅಲ್ಲಿ ಮಾಸ್ಟರ್ ಬಂದು ಕ್ವಶನ್ ಪೇಪರ್ ಇವರ ಕೈಗೆ ಕೊಟ್ಟು ಹೇಳ್ತಾರೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ, ನಿಮ್ಮ ಸಮಯ ಇಲ್ಲಿಂದ ಇನ್ನು 2 ಗಂಟೆ. ಈ 2 ಗಂಟೆ ಮಕ್ಕಳು ಇಲ್ಲಿ ಕೂತ್ಕೊಂಡು ಆಲೋಚಿಸ್ತಾರೆ, ಬರೀತಾರೆ. ನಾನೊಂದು ವಿಷಯ ಕೇಳ್ತೇನೆ, ಅವರಿಗೆ ಅಲ್ಲಿ ನಿದ್ರೆ ಬರ್ತದ? ಸಭೆಗೆ ಬಂದ್ರೆ 2 ತಾಸು ಅಯ್ಯೋ ಏನು ಶಬ್ದ ಇಲ್ಲ, ಹೆಂಗಪ್ಪ ಕೂತ್ಕೊಳ್ಳೋದು, ನಿದ್ರೆ ಬರ್ತದಲ್ವಾ, ಬೋರು. ಇಲ್ಲಿ 2 ತಾಸು ಕೂತ್ರೆ ಇವರಿಗೆ ಯಾರಿಗೂ ನಿದ್ರೆ ಬರೋದಿಲ್ಲ. ಅಲ್ಲಿ ಏನಾದ್ರೂ ಒಂದು ಶಬ್ದ ಬಂದ್ರೆ ಅದು ಕಿರಿಕಿರಿ, ಅಯ್ಯೋ ಅದು ನಿಲ್ಲಿಸಿ ಅಂತಾರೆ. ಇಂಗ್ಲಿಷ್ ನಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಎಂಬುದಾಗಿ ನಾವು ಹೇಳ್ತೇವೆ, ಕೇಳಿರ್ಬೋದು ಪದ. ಈ ಪಿನ್ ಡ್ರಾಪ್ ಸೈಲೆನ್ಸ್ ಅಂದ್ರೆ ಏನು? ಒಂದು ಪಿನ್ ಕೆಳಗೆ ಬಿದ್ದರೂ ಅದು ಕೇಳಿಸ್ತದೆ, ಅಷ್ಟು ಮೌನ ಅಲ್ಲಿ. ಯಾಕೆ? ಇವರ ಮನಸ್ಸು ಕೇಂದ್ರೀಕೃತವಾಗಿದೆ. ಮನಸ್ಸು ಕೇಂದ್ರೀಕೃತ ಏಕೆ ಆಗಿದೆ? ಇವರು ಸಿದ್ಧ ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ನಮ್ಮ ಸಭೆಗಳಲ್ಲಿ ಈ 2 ತಾಸು ಯಾಕೆ ನಮಗೆ ಎಂಟರ್ಟೈನ್ಮೆಂಟ್ ಬೇಕು? ನೆನಪಿಸಿಕೊಳ್ಳುವುದಕ್ಕೆ. ಯಾಕೆ ನಮ್ಮಿಂದ ಆಗುತ್ತಾ ಇಲ್ಲ? ಯಾರೂ ಸಿದ್ಧ ಮಾಡಿಕೊಂಡು ಬರ್ತಾ ಇಲ್ಲ. ವಾರದ 167 ಗಂಟೆಗಳಲ್ಲಿ ನಮಗಿರುವಂಥದ್ದು 1 ಗಂಟೆ 1.5 ಗಂಟೆ, ಹೆಚ್ಚಂದ್ರೆ 2 ಗಂಟೆ. ಅದಕ್ಕಿಂತಲೂ ಹೆಚ್ಚು ರೊಟ್ಟಿ ಮುರಿಯೋ ಕೂಟಕ್ಕೆ ಯಾರು ಖರ್ಚು ಮಾಡ್ತಾ ಇರುವುದು ಈಗಿನ ದಿವಸಗಳು ನಾನು ಎಲ್ಲಿ ನೋಡಿಲ್ಲ. ಉಳಿದ 167 ಗಂಟೆ 165 ಗಂಟೆ ನಾನು ಹೇಳುವಂಥದ್ದು, ಒಂದು ತಾಸಾದ್ರೂ ಮನೆಯಲ್ಲಿ ಕೂತ್ಕೊಂಡು ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡು ಬರ್ಲಿಕ್ಕೆ ಆಗೋದಿಲ್ವ ಈ 168 ಗಂಟೆಯಲ್ಲಿ?
ಇಲ್ಲ, ಟೈಮ್ ಇಲ್ಲ, ಬಿಸಿ ಬಿಸಿ. ಶನಿವಾರ ರಾತ್ರಿ ಅಂದ್ರೆ ಹೈಯೆಸ್ಟ್ ಬಿಸಿ. ಇದ್ದ ಪಾರ್ಟಿ, ಇದ್ದ ಮದುವೆ ಎಲ್ಲ ಆವತ್ತೇ ರಾತ್ರಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರುವಾಗಲೇ 12:30, ಬರುವುದೇ ಕಣ್ಣು ಕೂರ್ಕೊಂಡು ಬಂದು ಮಲ್ಕೊಂಡು ಬೆಳಿಗ್ಗೆ ಎದ್ದು ಭಾನುವಾರ ಅಲ್ಲಿ ಹೆಂಗ್ ಬೇಕಾದ್ರೂ ಹೋಗ್ಬೋದು, ಎದ್ದುಕೊಂಡು ಸಿಕ್ಕಿದ್ದನ್ನು ಹಾಕೊಂಡು ಓಡ್ತಾರೆ ಸಭೆಗೆ. ಮತ್ತೆ ನಮ್ಮ ಆರಾಧನೆಗೆ ಜೀವ ಎಲ್ಲಿಂದ ಬರ್ತದ್ರಿ? ನಾನು ಹೇಳ್ತೇನೆ ಪ್ರಿಯರೇ, ಕರ್ತನಿಗೆ ಗೌರವ ತರಬೇಕಾದ್ರೆ ಇಂತಹ ವಿಷಯಗಳಲ್ಲಿ ನಾವು ಸ್ವಲ್ಪ ಸೀರಿಯಸ್ ಆಗ್ಬೇಕು. ಈ ವಿಷಯದಲ್ಲಿ. ಅಷ್ಟು ಲೇಟ್ ನೈಟ್ ಶನಿವಾರ ಬೇಡ. ಯಾಕಂದ್ರೆ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಪ್ರಯಾಣ ಮಾಡ್ಲಿಕ್ಕಿದ್ರೆ ಸ್ವಲ್ಪ ಬೇಗ ಮಲ್ಕೊಳ್ಳೋಣ, ಬೆಳಿಗ್ಗೆ 5 ಗಂಟೆಗೆ ಹೋಗ್ಬೇಕಲ್ಲ, ಕರ್ತನ ಕಡೆಗೆ ಬರ್ಬೇಕಾದ್ರೆ ಅದು ಪರವಾಗಿಲ್ಲ, ಅಲ್ಲಿ ಕೂತ್ಕೊಂಡು ನಿದ್ರೆ ಮಾಡೋದು. ಯಾಕಂದ್ರೆ ಹೆಚ್ಚು ಶಬ್ದ ಇಲ್ಲ ನಮ್ಮ ಸಭೆಗಳಲ್ಲಿ. ಬೇರೆ ಕೆಲವು ಸಭೆಗೆ ಹೋದ್ರೆ ನಿದ್ರೆ ಮಾಡ್ಲಿಕ್ಕೆ ಬಿಡೋದಿಲ್ಲ, ಯಾವಾಗ್ಲೂ ಶಬ್ದ ಅಲ್ವಾ? ನಮ್ಮ ಸಭೆಗೆ ಬಂದ್ರೆ ಅದಕ್ಕೂ ಅನುಕೂಲ. ಈ ಆಲೋಚನೆಗಳೆಲ್ಲ ಬಿಟ್ಟು ನಾವು ಹೊರಗೆ ಬರಬೇಕು. ಇದು ನೆನಪಿನ ಕೂಟ. ಇದು ವ್ಯಕ್ತವಾಗಿ ನಾವು ದೇವರ ವಾಕ್ಯದಲ್ಲಿ ಕಾಣುವಂಥದ್ದು. ರೊಟ್ಟಿಯಲ್ಲಿಯೂ ಪಾತ್ರೆಯಲ್ಲಿಯೂ ಪಾಲು ತೆಗೆದುಕೊಳ್ಳುವ ಪ್ರತಿಯೊಬ್ಬ ಪುರುಷನಿಗೂ ಬಹಿರಂಗವಾಗಿ ಇದರಲ್ಲಿ ಪಾಲ್ಗೊಳ್ಳುವ, ಅಂದರೆ ಸ್ತೋತ್ರ ಕೊಡುವುದಕ್ಕೂ ಒಂದು ಸಣ್ಣ ಆಲೋಚನೆಯನ್ನ ಹೇಳುವುದಕ್ಕೂ ಅಲ್ಲಿ ಸ್ವಾತಂತ್ರ್ಯವಿದೆ. ಮಾತ್ರವಲ್ಲ, ರೊಟ್ಟಿಗೋಸ್ಕರ ಸ್ತೋತ್ರ ಕೊಡುವುದಕ್ಕೂ ಸ್ವಾತಂತ್ರ್ಯವಿದೆ. ಯಾರು ಹೇಳಿದರು ಸಭಾ ಹಿರಿಯರು ಮಾತ್ರ ಇದನ್ನು ಮಾಡ್ಬೇಕಂಬುದು? ಎಲ್ಲಿದೆ ವಾಕ್ಯದಲ್ಲಿ? ಇವತ್ತು ಅನೇಕ ಸಭಾ ಹಿರಿಯರು ನೆನೆಸಿಕೊಂಡಿರುವಂಥದ್ದು ಸಭಾ ಹಿರಿಯರ ಕೆಲಸ ಅಂದ್ರೆ ರೊಟ್ಟಿಗೋಸ್ಕರ ಸ್ತೋತ್ರ ಮಾಡಿಕೊಡುವಂಥದ್ದು ಅಲ್ಲ. ಇದು ನಾವು ಗೌರವಿಸುವಂತಹ ಒಂದು ಕೆಲಸ. ನಾವು ಅದನ್ನು ಬಹಳ ಗಾಂಭೀರ್ಯದಿಂದ ನೋಡುತ್ತೇವೆ. ಆದ್ರಿಂದ ಹಿರಿಯರಾದವರು, ಪ್ರಾಯಸ್ಥರಾದವರು, ಅನುಭವಸ್ಥರಾದವರು ಮಾಡಲಿ, ಅದನ್ನೇ ನಾವು ಬಿಟ್ಟುಕೊಡುವಂಥದ್ದು. ಅಲ್ಲದೆ ವಾಕ್ಯ ಪ್ರಕಾರ ಹಿರಿಯರ ಇದನ್ನು ಮಾಡಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಎಲ್ಲಿಯೂ ಇಲ್ಲ. ಅದರ ಅರ್ಥ ನಾಳೆ ಚಿಕ್ಕ ಮಕ್ಕಳು ಎದ್ದು ನಿಂತ್ಕೊಂಡು ಸ್ತೋತ್ರ ಕೊಡ್ಬೇಕೆಂಬುದಾಗಿ ಅಲ್ಲ ನಾನು ಹೇಳುವಂಥದ್ದು. ಕಡಿಮೆ ಪಕ್ಷ ಎದ್ದು ನಿಂತು ಕರ್ತನಿಗೋಸ್ಕರ ಮಹಿಮೆಗಾಗಿ 2 ಮಾತು ಆಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ನಾವು ರಕ್ಷಿಸಲ್ಪಟ್ಟವರು ದೇವರ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳೋದ್ರಿಂದ ಏನು? ನಾವು ಪ್ರಸಿದ್ಧಿಪಡಿಸುವ ಸಂದೇಶ ಆತನ ಮರಣ. 11ನೇ ಅಧ್ಯಾಯದ 26ನೇ ವಾಕ್ಯದಲ್ಲಿ ಪೌಲನು ಹೇಳುವುದನ್ನು ನೋಡಿರಿ. 1 ಕೊರಿಂಥ 11:26. ನೀವು ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ನೀವು ಏನು ಮಾಡಬೇಕು? ಆತನ ಮರಣವನ್ನು ಪ್ರಸಿದ್ಧಿಪಡಿಸಬೇಕು, ಬೇರೆ ಏನು ಅಲ್ಲ. ಅದು ವ್ಯಕ್ತವಾಗಿ ವಾಕ್ಯದಲ್ಲಿ ನೋಡುವಂಥದ್ದು. ನಾವು ಸಭೆಯಾಗಿ ಇದನ್ನು ಆಚರಿಸುವಾಗ ನಾವು 2 ರೀತಿಯಲ್ಲಿ ಕ್ರಿಸ್ತನ ಮರಣವನ್ನು ಪ್ರಸಿದ್ಧಿಪಡಿಸುತ್ತೇವೆ. ಒಂದು, ಇದರಲ್ಲಿ ಪಾಲು ತೆಗೆದುಕೊಳ್ಳದೆ ನಮ್ಮನ್ನು ವೀಕ್ಷಿಸುವ ಮನುಷ್ಯರಿಗೆ. ಇದರಲ್ಲಿ ಪಾಲು ತೆಗೆದುಕೊಳ್ಳದೆ ಇರುವಂತ ಕೆಲವರಿದ್ದಾರೆ. ಒಂದು ವೇಳೆ ಅವರು ಇನ್ನೂ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿಲ್ಲ, ರಕ್ಷಣಾ ಅನುಭವಕ್ಕೆ ಬಂದಿಲ್ಲ, ಅವರು ಹಿಂದೆ ಕೂತ್ಕೊಂಡಿದ್ದನ್ನು ವೀಕ್ಷಿಸುತ್ತಾ ಇರಬಹುದು. ಅವರಿಗೆ ಒಂದು ಸಂದೇಶ ನಾವು ಕೊಡುತ್ತಾ ಇದ್ದೇವೆ. ಯಾಕೆ? ಕ್ರಿಸ್ತನ ಮರಣವನ್ನು ಪ್ರಚುರಪಡಿಸುವಾಗ. ಮತ್ತೆ ನಮಗೆ ಅಗೋಚರವಾದ ಆತ್ಮೀಕ ಲೋಕ. ನಾನು ಬೆಳಿಗ್ಗೆ ಹೇಳುತ್ತಾ ಬಂದೆ, ದೇವದೂತರ ಒಂದು ದೊಡ್ಡ ಸಂಘ ಇದನ್ನು ವೀಕ್ಷಿಸ್ತಾ ಇದೆ, ನಾವು ಮಾತ್ರ ಅಲ್ಲ. ಆದ್ರಿಂದ ಅತಿ ಗಾಂಭೀರ್ಯದಿಂದ ಇದನ್ನು ನಾವು ಮಾಡಬೇಕು. ನಾವು ಸ್ಥಳೀಯ ಸಭೆಯಾಗಿ ಇದನ್ನು ಆಚರಿಸುವಾಗ ಇದರಲ್ಲಿ ಪಾಲು ತೆಗೆದುಕೊಳ್ಳುವ ಪ್ರತಿಯೊಬ್ಬನು ಆ ಸಭೆಯ ಸಕ್ರಿಯ ಅನ್ಯೋನ್ಯತೆಯಲ್ಲಿ ಇದ್ದಾನೆ ಎಂಬುದನ್ನು ಸೂಚಿಸುತ್ತದೆ. ನಾವು ಬೆಳಿಗ್ಗೆ ದೀಕ್ಷಾಸ್ನಾನದ ಬಗ್ಗೆ ನೋಡಿದ್ದೇವೆ. ದೀಕ್ಷಾಸ್ನಾನ ಎಂಬಂಥದ್ದು ನಾನು ಕ್ರಿಸ್ತನ ದೇಹದೊಂದಿಗೆ ಸೇರಿದ್ದೇನೆ ಎಂಬುದನ್ನು ಸೂಚಿಸುವಂತಹ ಒಂದು ಸಂಕೇತ. ಅದು ಒಮ್ಮೆ ಮಾತ್ರ ರಕ್ಷಣೆ, ಪದೇ ಪದೇ ರಕ್ಷಣೆ ಇಲ್ಲ. ಆದರೆ ಈ ಕರ್ತನ ಭೋಜನವನ್ನು ನಾವು ಆಚರಿಸುವಾಗ ಅದು ಏನು ಸೂಚಿಸುತ್ತದೆ? ನನ್ನ ಜೀವಿತವು ಯೋಗ್ಯವಾಗಿ ನಡೆಸಿಕೊಂಡು ಸಭೆಯ ಅನ್ಯೋನ್ಯತೆಯಲ್ಲಿ ಈಗಲೂ ಸಕ್ರಿಯವಾಗಿ ನಾನು ಮುಂದುವರಿಯುತ್ತಾ ಇದ್ದೇನೆ. ಅಲ್ಲದೆ ಅಯೋಗ್ಯವಾದದ್ದು ನನ್ನಲ್ಲಿ ಏನಾದರೂ ಇದ್ದರೆ ನನಗೆ ಅದರಲ್ಲಿ ಪಾಲು ತೆಗೆದುಕೊಳ್ಳುವ ಹಕ್ಕಿಲ್ಲ. ದೇವರ ವಾಕ್ಯ ಅಲ್ಲಿ ಹೇಳ್ತದೆ. ನಾನು ಇನ್ನೇ ದಿವಸ ಸ್ವಲ್ಪ ಹೇಳಿದ್ದೇನೆ, ಬಾಕಿ ಇವತ್ತು ಸಮಯ ಮುಗಿತಾ ಬಂತು, ನಾಳೆ ಹೇಳ್ತೇನೆ. ನಾವೆಲ್ಲರೂ ಒಂದೇ ರೊಟ್ಟಿಯಲ್ಲಿ ಪಾಲು ತೆಗೆದುಕೊಳ್ಳುವಾಗ
ನಾವು ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ಅಂಗೀಕರಿಸುತ್ತೇವೆಂಬುದನ್ನು ಸೂಚಿಸುತ್ತದೆ. ಯಾರೋ ಒಬ್ಬರು ಬಹಿರಂಗವಾಗಿ ಒಂದು ದುಷ್ಟತನ ಜೀವಿತದಲ್ಲಿ, ಪಾಪದ ಜೀವಿತದಲ್ಲಿ ಜೀವಿಸುತ್ತಾ ಇದ್ದಾರೆ. ಸಭೆಗೆ ಬಂದು ರೊಟ್ಟಿ ಮುರಿಯುವಾಗ ಯಾರು ಅದರ ಬಗ್ಗೆ ಏನು ಮಾತಾಡೋದಿಲ್ಲ, ಪರವಾಗಿಲ್ಲ ಅವರು ಮುರ್ಕೊಂಡು ಹೋಗ್ಲಿ, ನಮಗೇನು ಬೇಕು ಎಂಬುದಾಗಿ ಹೇಳಿದರೆ ಅಲ್ಲಿ ಒಂದು ದೊಡ್ಡ ಅಪಾಯವಿದೆ. ನಾವು ಅವನೊಂದಿಗೆ ಒಂದಾಗುತ್ತಾ ಇದ್ದೇವೆ, ವಾಕ್ಯ ವ್ಯಕ್ತವಾಗಿ ಹೇಳುವಂಥದ್ದು. ಅದರಿಂದ ಸಭಾ ಹಿರಿಯರಿಗೆ ಅದರಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಇದೆ. ಸಭೆಯಲ್ಲಿರೊಬ್ಬ ಸಾಧಾರಣ ವಿಶ್ವಾಸಿ ಒಬ್ಬನ ಹತ್ರ ಹೋಗಿ ನೀನು ಇದರಲ್ಲಿ ರೊಟ್ಟಿಯಲ್ಲಿ ಪಾಲು ತಗೊಳ್ಬಾರ್ದು ಎಂಬುದಾಗಿ ಹೇಳಲಿಕ್ಕೆ ಆಗೋದಿಲ್ಲ, ಅಲ್ಲಿ ಜಗಳ ಉಂಟಾಗ್ತದೆ. ಸಭಾ ಹಿರಿಯರಿಗೆ ಅದರಲ್ಲಿ ಧೈರ್ಯ ಬೇಕು, ಅದು ವ್ಯಕ್ತವಾಗಿ ನಾವು ಕಾಣುವಂಥದ್ದು. ಆದ್ದರಿಂದಲೇ ನಾವು ನಿನ್ನೆ ನೋಡಿದ ಹಾಗೆ 1 ಕೊರಿಂಥ 5:11 ಕ್ರೈಸ್ತ ಸಹೋದರನೆನಿಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹಾರಾಧಕನಾದರೂ, ಬೈಯುವವನಾದರೂ, ಕುಡಿಕನಾದರೂ, ಸುಲುಕೊಳ್ಳುವವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು, ಅಂತವರ ಸಂಗಡ ಊಟ ಮಾಡಲೂಬಾರದು. ವ್ಯಕ್ತವಾಗಿ ನಾವು ಅಲ್ಲಿ ನೋಡುವರಾಗಿದ್ದೇವೆ. ಇನ್ನು 8ನೇದಾಗಿ, ಕರ್ತನ ಭೋಜನದ ಬಗ್ಗೆ ಇರುವ ಕೆಲವು ತಪ್ಪು ಧೋರಣೆಗಳು. ಅನೇಕರಿಗೆ ಕೆಲವು ತಪ್ಪು ಧೋರಣೆಗಳಿದೆ ಈ ಕರ್ತನ ಭೋಜನದ ಬಗ್ಗೆ. ಅದು ನಾವು ನಿವಾರಿಸಬೇಕು. 1ನೇದಾಗಿ, ಕರ್ತನ ಭೋಜನದಲ್ಲಿ ಪಾಲುಗೊಳ್ಳುವುದೇ ಆರಾಧನೆ ಎಂಬುದು ಕೆಲವರ ಭಾವನೆ. ಯಾರಾದ್ರೂ ಒಬ್ರು ರೊಟ್ಟಿ ಮುರಿದಿದ್ರೆ ಕೂಟವಾದ ಮೇಲೆ ಅವ್ರ ಹತ್ರ ಕೇಳೋದು, ನೀವು ಇವತ್ತು ಆರಾಧನೆಯಲ್ಲಿ ಪಾಲು ತಗೊಳ್ಳಿಲ್ಲ ಎಂಬುದಾಗಿ. ರೊಟ್ಟಿ ಮುರಿಯುವುದು ಆರಾಧನೆ ಅಲ್ಲ, ವಾಕ್ಯದಲ್ಲಿ ಎಲ್ಲಿಯೂ ಹಾಗೆ ಹೇಳಲ್ಪಡಲಿಲ್ಲ. ರೊಟ್ಟಿ ಮುರಿಯುವುದು ಆರಾಧನೆ ಅಲ್ಲ, ನೆನಪುಗಳು ನಮ್ಮನ್ನು ಆರಾಧನೆಗೆ ನಡೆಸುತ್ತದೆ. ಆರಾಧನೆ ಅಂದ್ರೆ ಬೇರೆ, ಅದು ಬೇರೆ ಒಂದು ವಿಷಯ, ಅದಕ್ಕೆ ಈಗ ನಾನು ಇಳಿದು ಹೋಗೋದಿಲ್ಲ. ರೊಟ್ಟಿ ಮುರಿಯುವುದು ಆರಾಧನೆ ಅಲ್ಲ, ನಾವು ಕೂಡಿ ಬರುವಂಥದ್ದು ರೊಟ್ಟಿ ಮುರಿಯುವುದಕ್ಕಾಗಿ, ನೆನಪಿಸಿಕೊಳ್ಳುವುದಕ್ಕಾಗಿ. ನೆನಪಿಸಿಕೊಳ್ಳಬೇಕಾದ ರೀತಿಯಲ್ಲಿ ನೆನೆಸಿಕೊಳ್ಳುವಾಗ ಆ ನೆನಪುಗಳು ನಮ್ಮನ್ನು ಆರಾಧನೆಗೆ ನಡೆಸ್ತದೆ. ಅಂದ ರೊಟ್ಟಿ ಮುರಿಯಲಿಕ್ಕಾಗಿ ಕೂಡಿ ಬಂದ ನಾವು ನಮ್ಮ ಕೂಟವನ್ನು ಮುಗಿಸುವಾಗ ಆರಾಧನೆಯಲ್ಲಿ ಮುಗಿಸುತ್ತೇವೆ. ಅಲ್ಲದೆ ರೊಟ್ಟಿ ಮುರಿಯುವುದು ಆರಾಧನೆ ಅಲ್ಲ, ಅದು ಒಂದು ತಪ್ಪು ಧೋರಣೆ. ವಾಕ್ಯದಲ್ಲಿ ಎಲ್ಲಿಯೂ ಆ ರೀತಿಯಾಗಿ ಅದು ನಮಗೆ ಬೋಧಿಸುವುದಿಲ್ಲ. 2ನೇದಾಗಿ, ರೊಟ್ಟಿ ಮತ್ತು ದ್ರಾಕ್ಷಾರಸ ಆಕ್ಷರಿಕವಾಗಿ ಕರ್ತನ ದೇಹ ಮತ್ತು ರಕ್ತ ಎಂಬುದು ಕೆಲವರ ಭಾವನೆ. ಲಿಟ್ರಲ್ ಬ್ಲಡ್ ಅಂಡ್ ಬಾಡಿ. ಅಕ್ಷರಿಕವಾಗಿ ಇದು ಕರ್ತನ ದೇಹ, ಇದು ಕರ್ತನ ರಕ್ತ ಅಲ್ಲ. ಇದು ಕೇವಲ ಸಾಂಕೇತಿಕ ಗುರುತುಗಳಾಗಿರುವ ವಸ್ತುಗಳು ಮಾತ್ರ. ಕೇವಲ ಸಾಂಕೇತಿಕವಾಗಿರುವ ವಸ್ತುಗಳು ಮಾತ್ರ. ಅಂದ್ರೆ ಅದು ಅದರಲ್ಲೇ ಪರಿಶುದ್ಧವಾದ ವಸ್ತು ಅಲ್ಲ, ಅದು ಕ್ರಿಸ್ತನ ದೇಹವಾಗಿ ಮಾರ್ಪಡುವುದೂ ಇಲ್ಲ. ಸ್ತೋತ್ರ ಕೊಟ್ಟ ಕೂಡಲೇ ಈ ರೊಟ್ಟಿ ಕ್ರಿಸ್ತನ ದೇಹವಾಗಿ ತೀರುವುದಿಲ್ಲ. ಅದು ಸಾಂಕೇತಿಕ. ಅದರಿಂದಲೇ ಸಾಂಕೇತಿಕ ಆಚರಣೆ ಎಂಬ ವಿಷಯದಲ್ಲಿ ಇದನ್ನ ನಾನು ಒಳಗೊಂಡಿಸಿರುವಂಥದ್ದು. 3ನೇದಾಗಿ, ರೊಟ್ಟಿ ಮತ್ತು ದ್ರಾಕ್ಷಾರಸ ನಮ್ಮ ಪಾಪಗಳನ್ನು ತೊಳೆಯುತ್ತದೆ ಎಂಬಂಥ ಒಂದು ಭಾವನೆ ಕೆಲವರಿಗಿದೆ. ಅದು 3ನೆಯ ತಪ್ಪು ಧೋರಣೆ. ಈ ರೊಟ್ಟಿ ಮತ್ತು ದ್ರಾಕ್ಷಾರಸ ಇದರಲ್ಲಿ ಪಾಲು ತೆಗೆದ ಕೂಡಲೇ ಈ ರೊಟ್ಟಿ ಒಳಗೆ ಹೋದ ಕೂಡಲೇ ಪಾಪ ಹೊರಗೆ ಬರ್ತದೆ ಎಂಬುದಾಗಿ ಕೆಲವರ ಭಾವನೆ. ಏನೋ ಆಟೋಮ್ಯಾಟಿಕ್, ಒಂದು ಒಳಗೆ ಹೋದಾಗ ಒಂದು ಹೊರಗೆ ಬರ್ತದೆ. ಇಲ್ಲ, ಅದು ಸುಮ್ಮನೆ. ದೇವರ ವಾಕ್ಯದಲ್ಲಿ ಎಲ್ಲಿಯೂ ನಾವು ಹಾಗೆ ಕಾಣುವುದಿಲ್ಲ. ಇದು ಪಾಪ ಕ್ಷಮೆಗೋಸ್ಕರ ಇರುವಂತಹ ಒಂದು ಆಚರಣೆ ಅಲ್ಲ, ಪಾಪ ಕ್ಷಮಿಸಲ್ಪಟ್ಟವರಿಗೆ ಕೊಡಲ್ಪಟ್ಟ ಆಚರಣೆ. ಆದ್ದರಿಂದ ಪಾಪವು ನನ್ನಲ್ಲಿ ನಾನು ಇಟ್ಟುಕೊಂಡು ಬಂದು ಈ ರೊಟ್ಟಿ ದ್ರಾಕ್ಷಾರಸದಲ್ಲಿ ಪಾಲು ತೆಗೆದುಕೊಂಡರೆ ನನ್ನ ಪಾಪ ಕ್ಷಮಾಪಣೆ ಆಗುತ್ತದೆ ಎಂಬ ಭಾವನೆ ಯಾರಲ್ಲಿಯೂ ಇರಬಾರದು. ಆ ರೀತಿ ಮಾಡಿದರೆ ಅದು ಶಿಕ್ಷೆಗೆ ಗುರಿಯಾಗುವಂತಹ ವಿಷಯವಾಗಿದೆ. ಅದನ್ನು ಪೌಲನು ವ್ಯಕ್ತವಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. 4ನೇದಾಗಿ, ರೊಟ್ಟಿ ಪಾತ್ರೆಯಲ್ಲಿ ಉಳಿದಿರುವುದನ್ನು ಔಪಚಾರಿಕವಾಗಿ ಮರೆ ಮಾಡಬೇಕು ಎಂಬುದು. ಕೆಲವು ಸಭೆಗಳಲ್ಲಿ ದೊಡ್ಡ ಸಮಸ್ಯೆ, ಉಳಿದಿದೆ ಅದನ್ನ ಏನ್ ಮಾಡಬೇಕು. ಅಯ್ಯೋ, ಪವಿತ್ರವಾದ ವಸ್ತು, ಅದನ್ನು ಬಿಸಾಡ್ಲಿಕ್ಕೆ ಆಗೋದಿಲ್ಲ. ತಿನ್ನೋಣ ಅಂದ್ರೆ ಯಾರಿಗೂ ಬೇಡ, ಏನ್ ಮಾಡಬೇಕು ಎಂಬುದು.
ಒಂದು ದೊಡ್ಡ ಸಮಸ್ಯೆ. ಈ ವಸ್ತು ನಾವು ಒಂದು ಸಂಕೇತವಾಗಿ ಉಪಯೋಗಿಸಿದ್ದೇವೆ, ಆದರೆ ನಮ್ಮ ಕೂಟವಾದ ಮೇಲೆ ಅದಕ್ಕೆ ವಿಶೇಷವಾದ ಯಾವುದೇ ಒಂದು ಪರಿಶುದ್ಧತೆ ಅದರಲ್ಲಿ ಇಲ್ಲ. ಅದೇ ಸಮಯದಲ್ಲಿ ಈ ಉಳಿದ ವಸ್ತುಗಳಿಗೆ ಯಾವುದೇ ಆತ್ಮಿಕ ಪ್ರಾಶಸ್ತ್ಯವಿಲ್ಲದಿದ್ದರೂ ಅದನ್ನ ಸ್ವಲ್ಪ ಗೌರವದಿಂದ ಮರೆ ಮಾಡುವುದು ಒಳ್ಳೆಯದು. ಯಾಕಂದ್ರೆ ಇದನ್ನ ವೀಕ್ಷಿಸುವವರಿಗೆ ಒಂದು ಒಳ್ಳೆಯ ಸಾಕ್ಷಿ ಅದು. ಆತ್ಮಿಕವಾದ ಯಾವ ವಿಷಯ ಅದರಲ್ಲಿ ವಿಶೇಷವಾದದ್ದೇನೂ ಇಲ್ಲ. ನಾನು ಒಮ್ಮೆ ಒಂದು ಸಭೆಯಲ್ಲಿ ಈ ರೊಟ್ಟಿ ಮುರಿದ ಕೂಟ ಆದ ಕೂಡಲೇ ಸ್ವಲ್ಪ ರೊಟ್ಟಿ ಎಲ್ಲ ಉಳಿದಿರ್ತದೆ. ಆಗ ಒಬ್ಬ ತಾಯಿ ತನ್ನ ಮಗನೊಂದಿಗೆ, ಸಣ್ಣ ಹುಡುಗ ಅಂದ್ರೆ 3 ವರ್ಷ ಪ್ರಾಯ ಇರ್ಬೋದು ಅವನಿಗೆ, 3-3.5 ವರ್ಷ ಪ್ರಾಯ, ಅವನನ್ನು ಕರ್ಕೊಂಡು ಬಂದು ಈ ರೊಟ್ಟಿಯಿಂದ ಒಂದು ತುಂಡು ತೆಗೆದು ಅವನಿಗೆ ತಗೋ ತಿನ್ನು ಎಂಬುದಾಗಿ. ಅವನು ಹೇಳ್ದ ನಂಗೆ ಬೇಡ. ಅಮ್ಮ ಹೇಳಿದ್ರು ನೀನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿಲ್ಲ ತಿನ್ನು ಅಂತ ಹೇಳಿದ್ರು. ಅಲ್ಲಿ ತಪ್ಪೇನಿಲ್ಲ, ಅಂದ್ರೆ ಅದು ಮುಗ್ದ ಮೇಲೆ ಬಿಸಾಡೋದಕ್ಕಿಂತ ಕೊಟ್ಟಿದ್ರಲ್ಲಿ ಏನು ತಪ್ಪಿಲ್ಲ. ಈ ಮಗ ಏನಂದ್ರೆ ಇವನು ತಗೊಳ್ಳೋದಿಲ್ಲ. ಆಮೇಲೆ ಅಮ್ಮ ಇವನಿಗೆ ತುಂಬಾ ಗೌಜು ಮಾಡಿ ಜೋರು ಮಾಡಿ ತಿನ್ಲೇಬೇಕು ಎಂಬುದಾಗಿ ಒತ್ತಾಯ ಮಾಡಿದ್ರೆ ಇವನು ತಕೊಂಡ. ನಾನು ಇದನ್ನು ನೋಡ್ತಾ ಇದ್ದೇನೆ. ಅಮ್ಮ ಆಮೇಲೆ ಇವನನ್ನು ನೋಡ್ಲಿಲ್ಲ. ಇವನು ಇದನ್ನು ಕೈಯಲ್ಲಿ ಇಟ್ಕೊಂಡೇ ತಿರುಗ್ತಾ ಇದ್ದಾನೆ. ಇವನು ಇದನ್ನು ಏನ್ ಮಾಡ್ತಾನೆ ಎಂಬುದಾಗಿ ನನಗೆ ಗೊತ್ತಾಗ್ಬೇಕು. ಇವನು ಬಂದು ಬಾಗ್ಲ ಹತ್ರ ಹೋದ. ಅಲ್ಲಿ ಹೋದಾಗ ಅಲ್ಲಿ ಒಂದು ನಾಯಿ ಮಲ್ಕೊಂಡಿತ್ತು. ಆ ಕಡೆ ಈ ಕಡೆ ನೋಡಿದ, ಅಮ್ಮ ನೋಡ್ತಾ ಇಲ್ಲ ಅಂತ ಹೇಳಿದ್ರೆ ನಾಯಿಗೆ ಹಾಕೊಟ್ಟ. ಹೇಳ್ತೇನೆ ಅದರಲ್ಲಿ ಪವಿತ್ರತೆ ಏನೂ ಇಲ್ಲ. ಆದ್ರೆ ಇದನ್ನ ವೀಕ್ಷಿಸುವವರಿಗೆ, ನೋಡುವವರಿಗೆ ಏನೋ ಒಂದು ಸ್ವಲ್ಪ ಯೋಗ್ಯವಾದ ರೀತಿಯಲ್ಲಿ ಅದನ್ನ ನಿಭಾಯಿಸಬಹುದಾಗಿತ್ತಲ್ಲ ಎಂಬಂತಹ ಒಂದು ಆಲೋಚನೆ ಬರ್ತದೆ. ಅಲ್ಲಿ ಔಪಚಾರಿಕವಾಗಿ ಏನೂ ಇಲ್ಲ. ಕೆಲವು ಕ್ರೈಸ್ತ ಸಭೆಗಳಲ್ಲಿ ಒಂದು ಚೂರು ನೆಲಕ್ಕೆ ಬೀಳಬಾರದು, ಬಿದ್ದರೆ ಅದನ್ನು ಒರೆಸಿ ಮತ್ತೆ ತುಂಬಾ ಶಾಸ್ತ್ರೀಯವಾದ ಕೆಲವು ಕೆಲಸ ಎಲ್ಲ ಮಾಡಬೇಕು ಎಂಬಂತ ಬೋಧನೆ ಎಲ್ಲ ಇದೆ. ಅಂಥದ್ದೇನೂ ಇಲ್ಲ ಇಲ್ಲಿ. ಆ ವಿಷಯದಲ್ಲಿ ನಾವು ಜಾಗೃತೆಯಿಂದ ಇರಬೇಕು. 5ನೇದಾಗಿ, ಯಾವ ಸ್ಥಿತಿಯಲ್ಲಿದ್ದರೂ ರೊಟ್ಟಿ ಮತ್ತು ಪಾತ್ರೆಯಲ್ಲಿ ಹೇಗಾದರೂ ಪಾಲು ತೆಗೆದುಕೊಳ್ಳಲೇಬೇಕು ಎಂಬ ನಿರ್ಬಂಧ ಕೆಲವರಿಗೆ. ಬೇರೆ ಏನು ಮಾಡದಿದ್ರು ರೊಟ್ಟಿ ಮತ್ತು ದ್ರಾಕ್ಷಾರಸದಲ್ಲಿ ಪಾಲು ತಗೊಳ್ಬೇಕು. ಮಾನುಷಿಕವಾಗಿ ಅಸಾಧ್ಯವಾದಂತಹ ಕೆಲವು ಸಂದರ್ಭಗಳು ಬರ್ತದೆ, ನಮಗೆ ಬರ್ಲಿಕ್ಕೆ ಆಗೋದಿಲ್ಲ, ಅಥವಾ ಬೇರೆ ಯಾವುದಾದ್ರೂ ಕಾರಣ ಇರಬಹುದು. ಕೆಲವರು ಓಡಿ ಬರ್ತಾರೆ. ಈ ಕೂಟ ಪ್ರಾರಂಭವಾಗಿ ರೊಟ್ಟಿಗೋಸ್ಕರ ಸ್ತೋತ್ರ ಕೊಟ್ಟು ಮುರಿಯುವಂತ ಸಂದರ್ಭದಲ್ಲಿ ಓಡಿ ಬಂದು ತಗೊಂಡು ಬಾಯಿದ್ರು. ನೆನಪಿನ ಕೂಟದಲ್ಲಿ ಅವರು ಇರಲಿಲ್ಲ. ಇನ್ನು ಕೆಲವು ಕಡೆ ನಾನು ವಿಪರ್ಯಾಸವಾಗಿ ನೋಡಿದ್ದು, ರೊಟ್ಟಿಗೆ ಸ್ತೋತ್ರ ಮಾಡಿ ರೊಟ್ಟಿ ತಿಂದ ಆಗಿ ಅದು ಬಂದ ಮೇಲೆ ಈ ದ್ರಾಕ್ಷಾರಸವನ್ನ ಕೊಡ್ತಾ ಇರುವಾಗ ಒಬ್ರು ಒಳಗಡೆ ಬರ್ತಾರೆ. ರೊಟ್ಟಿ ಸಿಕ್ಲಿಲ್ವಾ, ಒಬ್ಬರು ಬಂದು ರೊಟ್ಟಿ ಮತ್ತೆ ತಗೊಂಡೋಗಿ ಅವ್ರಿಗೆ ಕೊಡ್ತಾರೆ. ಅಲ್ಲ, ಅವನಿಗೂ ಈ ನೆನಪಿಗೂ ಏನು ಸಂಬಂಧ? ಸಭೆಯಾಗಿ ಒಂದು ದೇಹವಾಗಿ ಇವರು ಕೂತುಕೊಂಡು ಕರ್ತನನ್ನು ನೆನಪಿಸಿ ಅನೇಕ ವಿಷಯಗಳನ್ನ ಅಲ್ಲಿ ಹೇಳಿ ಒಂದು ದೇಹವಾಗಿ ಮಾಡುತ್ತಿರುವಾಗ ಕೊನೆಯಾಗಿ ಬಂದ ಒಬ್ಬನಿಗೆ ಇದೇನು ಪ್ರಸಾದ ಕೊಟ್ಟ ಹಾಗಿರಿ ಕೆಲವರಿಗೆ. ಇದೆಲ್ಲ ಯಾಕೆ ಹೀಗೆ ಆಗ್ತದೆ? ರೋಗಿಗಳಾಗಿದ್ರು ಮನೆಗೆ ಕಳಿಸುವಂತವರಿದ್ದಾರೆ. ಬ್ರದರನ್ ಸಭೆಗಳಲ್ಲಿ ನಡೆಯುವಂತ ಕೆಲವು ವಿಷಯಗಳು ನಾನು ಹೇಳುವಂಥದ್ದು. ಮನೆಯಲ್ಲಿ ಅಪ್ಪನಿಗೆ ಸೌಖ್ಯ ಇಲ್ಲ, ಅವರು ಬಿದ್ದಲ್ಲೇ ಮಲ್ಕೊಂಡಿದ್ದಾರೆ, ಅವರಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ಒಂದು ತುಂಡು ರೊಟ್ಟಿ ಮತ್ತು ಒಂದು ಸ್ವಲ್ಪ ದ್ರಾಕ್ಷಾರಸವನ್ನು ಮನೆಗೆ ತಗೊಂಡೋಗಿ ಅವರಿಗೆ ಕೊಡಬೇಕು. ಇಲ್ಲಿ ಊಟ ಎಲ್ಲ ಮುಗಿದಾಗಿದೆ. ಇದಕ್ಕೆಲ್ಲ ಕಾರಣ ಏನು? ಇದನ್ನು ತೆಗೆದುಕೊಳ್ಳದಿದ್ರೆ ಏನೋ ನಷ್ಟವಾಗುತ್ತದೆ ಏನೋ ಅಂತ ಒಂದು ಭಯ. ಇನ್ನು ಕೆಲವರು ರೋಗಿಯಾಗಿ ಮನೆಯಲ್ಲಿದ್ರೆ ಅವರಿಗೋಸ್ಕರ ಒಂದು ರೊಟ್ಟಿ ಮುರಿಯೋ ಕೂಟ ಮನೆಯಲ್ಲಿ ಏರ್ಪಡಿಸ್ತಾರೆ. ನೀನು ಹೇಳ್ತಾ ಬಂದೆ, ಯಾರಾದ್ರೂ ಹೇಳ್ಬೇಕಿದೆ, ಯಾರು ಹೇಳೋದು ಕೇಳೋದಿಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ಯಾರಾದ್ರೂ ಹೇಳ್ಬೇಕು, ಯಾಕೆ ನಾವು ಇದನ್ನೆಲ್ಲ ಈ ರೀತಿ ಮಾಡಬೇಕು ಪ್ರಿಯರೇ? ರೋಗಿಯಾಗಿರುವವನಿಗೆ ಕೂಟಕ್ಕೆ ಬರಲಿಕ್ಕೆ ಆಗದೇ ಇರುವುದರಿಂದ ಇಲ್ಲಿಂದ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ತಗೊಂಡು ಹೋಗಿ ಕೊಡುವಾಗ ನಾವು ನೆನೆಸಿಕೊಳ್ಳಬೇಕಾದದ್ದು, ದೇವರ ವಾಕ್ಯ ಹೇಳುವಂಥದ್ದು, ಯಾವನಾದರೂ ಅಯೋಗ್ಯನಾಗಿ ಇದರಿಂದ ಪಾಲು ತೆಗೆದುಕೊಂಡರೆ ಈ ಕಾರಣದಿಂದ ನಿಮ್ಮಲ್ಲಿ ಕೆಲವರು ರೋಗಿಗಳು, ನಿಮ್ಮಲ್ಲಿ ಕೆಲವರು ಬಲಹೀನರು ಆಗಿ ತೀರಬಹುದು. ಅವನಿಗೆ ಬಂದ ರೋಗ ಯಾವ ಕಾರಣದಿಂದ ಬಂದಾಗಿ ಯಾರಿಗೊತ್ತು? ಅಯೋಗ್ಯನಾದದ್ರಿಂದ ಬಂದ ರೋಗವಾಗಿದ್ದರೆ ಇದರಲ್ಲಿ ಪಾಲು ತೆಗೆದುಕೊಳ್ಳುವುದನ್ನು ತಡೆಯುವುದಕ್ಕೋಸ್ಕರ ದೇವರು ಅವರನ್ನ ಹಾಸಿಗೆಯಲ್ಲಿ ಮಲಗಿಸಿದ್ದರೆ ಅದನ್ನ ದಾಟಿಕೊಂಡು ಅವರಿಗೆ ಇದನ್ನು ತಲುಪಿಸುವಂತದ್ದು ಸರಿಯೋ ತಪ್ಪೋ ಎಂಬುದಾಗಿ ನಾವು ವಿವೇಚಿಸಿ ತಿಳಿದುಕೊಳ್ಳಬೇಕು.
ಯಾರಿಗಾದ್ರೂ ಒಂದು ರೋಗ ಬಂದ್ರೆ, ಕಷ್ಟ ಬಂದುಕೊಳ್ಳಿ ನಾವು ವಿಧಿಸ್ಲಿಕ್ಕೆ ಹೋಗೋದಿಲ್ಲ. ಅಯ್ಯೋ ಅವರಿಗೆ ಬಂದ ಶಿಕ್ಷೆ ಎಂಬುದ ಬೇಡ, ಬಿಟ್ಟು ಬಿಡಿ, ದೇವ್ರು ನೋಡ್ಕೊಳ್ಳಿ. ಆದ್ರೆ ಯಥಾರ್ಥ ಕಾರಣ ದೇವರಿಗೆ ಗೊತ್ತಲ್ಲ. ಅಂದ ಈ ರೊಟ್ಟಿ ಮುರಿಯುವುದು ಅಂದ್ರೆ ನಾವು ಸಭೆಯಾಗಿ ಒಟ್ಟಿಗೆ ಒಂದು ಸ್ಥಳದಲ್ಲಿ ಕೂಡಿ ಬಂದು ಒಟ್ಟಿಗೆ ಆತನನ್ನು ಒಂದು ದೇಹವಾಗಿ ನೆನಪಿಗೆ ತಂದುಕೊಂಡು ಮಾಡಬೇಕಾದಂತಹ ಒಂದು ವಿಷಯ. ಅಲ್ಲದೆ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಇಷ್ಟ ಬಂದ ಹಾಗೆ ಮಾಡಲಿಕ್ಕಿರುವಂತಹ ಒಂದು ವಿಷಯವಲ್ಲ. ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ಸನ್ನಿವೇಶ ಉಂಟಾದರೆ ಮಾಡದೆ ಇರುವುದೇ ಒಳ್ಳೆಯದು. ಯಾಕಂದ್ರೆ ತಪ್ಪಾದ ಸಂಕೇತವನ್ನು ನಾವು ಕಳಿಸಿದರೆ ಸಂದೇಶ ತಪ್ಪಾಗಿ ಹೋಗ್ತದೆ, ನಾವು ರವಾನೆ ಮಾಡುವ ಸಂದೇಶವು ತಪ್ಪಿ ಹೋಗುತ್ತದೆ. ಇದು ಸಾಂಕೇತಿಕವಾಗಿ ಒಂದು ಸಂದೇಶವನ್ನು ರವಾನಿಸುವಂಥದ್ದು. ಅನೇಕ ದೂತರು ಇದನ್ನು ವೀಕ್ಷಿಸುತ್ತಾ ಇದ್ದಾರೆ, ಹೊರಗಿನವರು ಇದನ್ನು ವೀಕ್ಷಿಸುತ್ತಾ ಇದ್ದಾರೆ. ಆದ್ರಿಂದ ಈ ವಿಷಯದಲ್ಲಿ ಜಾಗೃತೆಯಿಂದ ನಾವು ಇದನ್ನ ನಿಭಾಯಿಸಬೇಕು. ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಇದು ಅನೇಕ ವಿಷಯಗಳಿದೆ, ಸಮಯ ಸಿಕ್ಕಿದ್ರೆ ನಾಳೆ ಆ ಕೆಲವು ವಿಷಯಗಳನ್ನು ಹೇಳಿ ಇದನ್ನು ಮುಗಿಸುತ್ತೇನೆ. ಆದರೆ ನಮ್ಮ ಸ್ಥಳೀಯ ಸಭೆಗಳು ಇಂಥ ವಿಷಯಗಳಲ್ಲಿ ಸ್ವಲ್ಪ ಗೌರವಯುತವಾಗಿ, ಸ್ವಲ್ಪ ಗಾಂಭೀರ್ಯದಿಂದ ಚಿಂತಿಸಿ ಇದನ್ನ ಮಾಡಬೇಕು. ಅಲ್ಲದೆ ಬರೀ ವಾಡಿಕೆಗಾಗಿ ಮಾಡಿ ಮುಗಿಸಿ ಹೋಗುವಂಥದ್ದಲ್ಲ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್.